ಮತ್ತೊಂದಷ್ಟು ಜನ ಆಮೇಲೆ ಏನಮ್ಮ ಗಾಡಿನ ವ್ಯೂಸ್ಗೆ ಲೈವ್ಸ್ಗೆ ಒಂದಷ್ಟು ಕಂಟೆಂಟ್ ಮಾಡ್ಕೊಂಡು ತಗೊಬಂದಿದ್ಯಾ ಆ ಥರ ಯೋಚನೆ ಮಾಡಂಗಿದ್ರೆ ಯು ಆರ್ ಟೋಟಲಿ ರಾಂಗ್ ಪಾ. ನಮಸ್ಕಾರ ಗುರುವೇ, ಹೇಗಿದ್ದೀರಾ? ಆರಾಮ? ಕೆಲ್ಸಗಳೆಲ್ಲ ಹೇಗೆ ನಡೀತಾ ಇದೆ? ನಂದು ಎಲ್ಲ ಆರಾಮಾಗಿ ನಡೀತಾ ಇದೆ. ಒಂದು ಸ್ವಲ್ಪ ದಿವಸ ಹುಷಾರಿರಲಿಲ್ಲ, ಇವಾಗ ಒಂದು ಸ್ವಲ್ಪ ರಿಕವರ್ ಆಗಿದ್ದೀನಿ. ಲಾಸ್ಟ್ ವಿಡಿಯೋನಲ್ಲಿ ಅದೇ ಹೇಳಿದ್ದೆ. ಈ ಕಡೆಯಿಂದ ಸನ್ಸೆಟ್ ಸಖತ್ತಾಗಿ ಕಾಣುತ್ತೆ. ಇನ್ನೇನು ಒಂದು 20 ನಿಮಿಷ ಸನ್ಸೆಟ್ ಆಗೋಗುತ್ತೆ. ಓಕೆ, ಟೈಟಲ್ ತಮ್ಮನೇ ನೋಡಿದ್ದೀರಾ, ಯಾವ್ದಮ್ಮ ಹೊಸ ಗಾಡಿ, ಯಾವ್ದಪ್ಪ ಇಳಿಸ್ತೆ ಅಂತ ಒಂದು ಸ್ವಲ್ಪ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಈ ಸರಿ ಇಳಿಸಿರೋದು ಮಾತ್ರ ನೆಕ್ಸ್ಟ್ ಲೆವೆಲ್. ಇದು ಒಂಥರ ಲಾಸ್ಟ್ ಮಿನಿಟ್ ಡಿಸಿಷನ್ ತೊಗೊಂಡಿದ್ದೀನ, ಇನ್ನೇನು ರಿವೀಲೇ ಮಾಡ್ಬಿಡೋಣ ಬನ್ನಿರಿ. ಇಲ್ಲಿದೆ ನೋಡ್ರಿ, ಡುಕಾಟಿ ಪ್ಯಾನಿಗಾಲೆ V4S ಇದೇನು ತಗೊಂಡಿದ್ದು. ನಾನು ಒಂದು ಕೆಲಸ ಮಾಡೋಣ, ನಾನು ಐಫೋನಲ್ಲಿ ಒಂದು ವಾಕ್ ಅರೌಂಡ್ ಮಾಡ್ತೀನಿ, ಗೋಪುರ ಜಸ್ಟಿಸ್ ಮಾಡೋದಿಲ್ಲ. ಆಲ್ರೆಡಿ V4S ಗಾಡಿ ನೋಡಿರ್ತೀರ ನೀವು ಎಷ್ಟೊಂದು, ಆದರೂ ನನ್ನ ಗಾಡಿ ಒಂದು ಸರಿ 360 ಡಿಗ್ರಿ ವಾಕ್ ಅರೌಂಡ್ ಕೊಟ್ಬಿಡ್ತೀನಿ ನೋಡ್ರಿ. ಗಾಡಿ ಸ್ಪೆಕ್ಸಲ್ಲಿ ಹೇಳಕ್ಕೆ ಹೋಗೋದಿಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ. ಟಯರ್ಸ್ ಬಂದು ಸೂಪರ್ ಕೋಸಾ SP ಟಯರ್, ಹೊಸ ಟಯರ್ ಇದು. ಫ್ರಂಟ್ ಕೂಡ ಸೂಪರ್ ಕೋಸಾ SP ಟಯರ್ ಹಾಕಿರೋದು. ಇದರಲ್ಲಿ ಆಕ್ಸೆಸರಿ ಅಂತ ಬಂತು ಅಂದರೆ ಮೇಜರ್ ಆಕ್ಸೆಸರಿ ಬಂದೇನೆ ಇದು ಗುರು, ಈ ಎಕ್ಸಾಸ್ಟ್ ಇದೆಯಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಎಕ್ಸಾಸ್ಟ್ ಪ್ರೈಸ್ಗೆ ಒಂದು ಮಿಡಲ್ ವೆಯ್ಟ್ ಸೂಪರ್ ಬೈಕ್ ಬಂದ್ಬಿಡುತ್ತೆ, ಯೂಸ್ ಸೂಪರ್ ಬೈಕು. ಅಷ್ಟು ಎಕ್ಸ್ಪೆನ್ಸಿವ್ ಇದೆ ಇದು. ಎಕ್ಸಾಸ್ಟ್ ಬಂದೇ ಅರೌಂಡ್ 11.5 ಲ್ಯಾಕ್ಸು, ಅದೆಲ್ಲ ಟ್ಯೂನು ಅದು ಇದೆಲ್ಲ ಮಾಡಿಸೋದ್ಗಡೆ ಒಂದು 12 ಲಕ್ಷ ಆಗೋಗುತ್ತೆ ಎಕ್ಸಾಸ್ಟು, ಬರೀ ಎಕ್ಸಾಸ್ಟು ಅದೊಂದೇ ಒಂದು ಎಕ್ಸೆಸರಿ. ಅದ್ರ ಜೊತೆಗೆ ಇಲ್ಲಿ ಸ್ಲೈಡರ್ಸ್ ಹಾಕಿದ್ದಾರೆ, ರಿಝೋಮ್ ಅದು ಇಲ್ಲಿದೆಯಲ್ಲ, ಇದು ಬಂದು ಆಕ್ರಾ ಪೌಚ್ ಎಕ್ಸಾಸ್ಟು. ಅದಕ್ಕೆ ಇಲ್ಲಿ ಕಾರ್ಬನ್ ಫೈಬರ್ ಕವರ್ ಥರ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಕಂಪ್ಲೀಟ್ ಎಕ್ಸಾಸ್ಟ್, ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಡುಕಾಟಿ ಅವ್ರದೇನೆ, ಟ್ಯೂನ್ ಆಗಿರೋದು ಡುಕಾಟಿ ಅವ್ರದೇನೆ. ಇದೇನಿಲ್ಲ, ಇದು ಎಕ್ಸಾಸ್ಟ್ ಫಿಟ್ಟಿಂಗ್ ಮಾಡಿಬಿಟ್ಟು ಅವ್ರದ್ದು ಡಯಾಕ್ ಟೂಲಿಗೆ ಕನೆಕ್ಟ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಅದೇನೆ ಟ್ಯೂನ್ ಮಾಡುತ್ತಂತೆ ಅಂತ ಹೇಳಿದ್ದಾರೆ. ನನಗೆ ಅಷ್ಟೊಂದು ಟೆಕ್ನಿಕಲಿ ಗೊತ್ತಿಲ್ಲ. ಆದರೆ ಟ್ಯೂನಿಂಗ್ ಬಂದ್ಬಿಟ್ಟು ಇವಾಗ ನಮ್ಮ 1000 ಎಕ್ಸಾಸ್ಟ್ ಆಗ್ತದ ಮೇಲೆ ಅದಕ್ಕೊಂದು ಬ್ರೆನ್ ಟ್ಯೂನ್ ತರಿಸ್ಬೇಕು, ಅದು ಕಾನ್ಫಿಗರೇಷನ್ ಇನ್ಸ್ಟಾಲೇಷನ್ ಅದೆಲ್ಲ ಏನಿಲ್ಲ ಇದರಲ್ಲಿ. ಎಲ್ಲ ಡುಕಾಟಿ ಸರ್ವಿಸ್ ಸೆಂಟ್ರಲ್ಲಿ ಡಯಾಕ್ ಟೂಲ್ ಹಾಕಿದ ತಕ್ಷಣ ಕಾನ್ಫಿಗರ್ ಆಗೋಗುತ್ತೆ. ಇದು ಬೇಸಿಕಲಿ ಟ್ಯೂನ್ ಆಗಿರೋದು ರೇಸಿಂಗ್ಗೆ. ಈ ಎಕ್ಸಾಸ್ಟ್ ಜೊತೆಗೆ ಇದು ಹಾರ್ಸ್ ಪವರ್ ಬಂದು ಅರೌಂಡ್ 233 ಹಾರ್ಸ್ ಪವರ್ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಪವರ್ಫುಲ್ ಇದೆ ಗುರು, ಸೈಕು. ಇವಾಗ DB ಕಿಲ್ಲರ್ ಇದೆ, ಆ DB ಕಿಲ್ಲರ್ ನೋಡಿ, ಆ ಡಿಸೈನ್ ಸಾಕಾಗಿದೆ. ಅದು ಆ ಜಾಲರಿ ಥರ ಇದೆಯಲ್ಲ, ಇನ್ನೂ ತೆಗ್ದಿಲ್ಲ, ಅದನ್ನ ಹಾಗೆ ಇಟ್ಟಿದ್ದೀನಿ. ಏನು ಸೌಂಡ್ ಬರ್ತದೆ ಗೊತ್ತಾಗೋರು, ಒಳ್ಳೆ GP ಶಿಫ್ಟ್ ಸೌಂಡ್ ಗುರು ಮಾತ್ರ. ಬ್ರೇಕ್ಸ್ ಗೊತ್ತು ನಿಮಗೆ, ಸ್ಟೆಲೆಮಾ ಬ್ರೇಕ್ಸು, ಟಾಪ್ ಆಫ್ ದ ಲೈನು. ಕಲರ್ ನೋಡ್ರಿ, ಅಲ್ಲಿ ಕಲರು ಪೈಪ್ ಕಲರ್ ಅಲ್ಲ ಬಾಂಬ್ ಆಗಿದೆ ಮಾತ್ರ. ಮತ್ತೆ ಸಸ್ಪೆನ್ಷನ್ ಬಂದು ಇದು ಈ ವೈರ್ಗಳು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಾವೇನು ಅಡ್ಜಸ್ಟ್ ಮಾಡೋಂಗೆ ಇಲ್ಲ, ಇದೆಲ್ಲ ಆಟೋಮೆಟಿಕ್ ಅದೇ ಅಡ್ಜಸ್ಟ್ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾವೇ ಸೆಟ್ಟಿಂಗ್ ಮಾಡ್ಕೊಬೋದು, ಯಾವ ಥರ ಬೇಕೋ ನಾವು ಆ ಥರ ಅಡ್ಜಸ್ಟ್ ಮಾಡ್ಕೊಬೋದು. ಏನಪ್ಪ ಗ್ಯಾಂಗ್ಗಳು ಹಿಂಗೆ ಬರ್ತಾವೆ, ಹೆಲ್ಮೆಟ್ ಮೇಲೆ ಉಚ್ಚೆಗಿ ಚೋಯ್ದುಬಿಟ್ರೆ ಕಷ್ಟನಪ್ಪೋ. ನೋಡ್ರಿ ಹೋಯ್ತು. ಹೋಗ್ರ ಸಾಕು. ನೈಟಲ್ಲಿ ಏನಾದ್ರು ಈ ಕಡೆ ಬಂದರೆ ಅಷ್ಟೇ ಗೇಮ್ ಓವರು. ಈ ಗಾಡಿ ನಾನು ಎತ್ತಾಕೊ ಬಂದಿದ್ದು ಗೋವಾಯಿಂದ ಒಬ್ಬನೇ ಓಡಿಸ್ಕೊ ಬಂದಿದ್ದೀನಿ ಗಾಡಿನ, ಅಲ್ಲಿಂದ ಸ್ಟ್ರೇಟ್ ಮನೆಗೆ. ಬೇಸಿಕಲಿ ನಾನು ಅಪ್ಗ್ರೇಡ್ ಮಾಡೋ ಮೇನ್ ರೀಸನ್ ಬಂದು ವಾಂಟ್ ಮೋರ್ ಅಂದರೆ ಇನ್ನೂ ಜಾಸ್ತಿ ಪವರ್ ಬೇಕು. ನನಗೆ ಬೇಕಿರೋದು ಸೀಮ್ಲೆಸ್ ಪವರ್ ಡೆಲಿವರಿ. ಅಂದರೆ ಗ್ರಾಫು ಥ್ರಾಟಲ್ ಓಪನ್ ಮಾಡಿದ್ರೆ ಹೀಗೆ ಹೋಗಬೇಕು, ಹೀಗೋಗಿ ಡಿಪ್ಪಾಗಿ ಈ ಥರ ಹೋಗೋದು ನನಗೆ ಅಷ್ಟು ಕಿಕ್ ಕೊಡಲ್ಲ. ಇದು ಇನಿಷಿಯಲ್ಲು, ಮಿಡ್ಡು, ಟಾಪು, ಈ ಎಕ್ಸಾಸ್ಟ್ ಜೊತೆಗಂತೂ ಚಾನ್ಸ್ ಎಲ್ಲ ಬರೋದು. ಯಾವಾಗ 0 to 270 ಹೋಗುತ್ತೆ, ಅದು ಯಾವಾಗ 300 ಹೋಗುತ್ತೆ ಗೊತ್ತೇ ಆಗಲ್ಲ. 0 to 270 ಅಂತೂ ಕಳ್ಳೆ ಪುರಿ ಗುರು, ಹಂಗೆ ಹೋಗ್ತದೆ. ಒಳ್ಳೆ ಫೈಟರ್ ಜೆಟ್, ಏನು ಹೆಸರಿಡಬೇಕು ನನಗೆ ಗೊತ್ತಾಗ್ತಲ್ಲ, ಕಮೆಂಟ್ಸಲ್ಲಿ ಹೇಳ್ರಿ. ಅದೇ ಈ ಗಾಡಿ ಓಡಿಸಿದ್ಮೇಲೆ ಇದು ಫುಲ್ ಪೊಟೆನ್ಷಿಯಲ್ ಪಿನ್ ಮಾಡಿ ಓಡಿಸ್ಕೊಂಬಂದಾಗ ಎಲ್ಲೋ ಒಂದು ಕಡೆ ನನಗೆ ಐ ಥಿಂಕ್ ಐ ಹ್ಯಾವ್ ರೀಚ್ ದ ಡೆಡ್ ಎಂಡ್ ಅನ್ಸ್ಬಿಡ್ತು. ಎಲ್ಲ ಇದೆ ಇದರಲ್ಲಿ. ಇದು ಸೂಪರ್ ಚಾರ್ಜ್ಡ್ ಅಲ್ಲ, ಟರ್ಬೋ ಚಾರ್ಜ್ಡ್ ಅಲ್ಲ. ಸ್ವಲ್ಪ ಜನ ಹೇಳ್ಬೋದು H2 ಎಲ್ಲ ಇದೆಯಲ್ಲ ಬ್ರೋ, ಅದಿನ್ನೂ ಸ್ಟ್ರೇಟ್ ಲೈನಲ್ಲಿ ಟಾಪ್ ಸ್ಪೀಡ್ ಇಟ್ಕೊಂಡು ಹೋಗೋದು, ಅದ್ರ ಮೇಲೆ ಅಷ್ಟು ಕಿಕ್ಕು ಮತ್ತು ನನಗೆ ಅಷ್ಟು ಇಂಟ್ರೆಸ್ಟು ಇಲ್ಲ, ಹೋಗ್ಬಿಟ್ಟಿದೆ. ನನಗೆ ಬೇಕಿದ್ದು ತುಂಬ ನಿಂಬಲ್ಲು, ಸ್ವಲ್ಪ ಟ್ರ್ಯಾಕ್ ಫೋಕಸ್ಡು. ಸೂಪರ್ ಸ್ಪೋರ್ಟ್ಸ್ ಅಂದರೆ ಟ್ರ್ಯಾಕ್ ಫೋಕಸ್ ಇದ್ರೇ ಮಜಾ. ಈ ಕರ್ವ್ಸ್ನಲ್ಲಿ ಸ್ವಲ್ಪ ಮಜಾ ಇರಬೇಕು. ನಿಂಬಲ್ ಅಂದರೆ ಹಂಗೆ ಫ್ಲಿಕ್ ಮಾಡೋದಕ್ಕೆ ತುಂಬಾ ಈಸಿ ಇರಬೇಕು, ವೆಯ್ಟೇ ಗೊತ್ತಾಗಬಾರ್ದು. ಎಲ್ಲ ಇದೆ ಇದರಲ್ಲಿ, ಎಲ್ಲ ತುಂಬಿಟ್ಟಿದ್ದಾರೆ. ಇಲ್ಲಿಗೆ ನಂದು ಒಂದು ವಾಂಟಿಂಗ್ ಮೋರ್ ಆ್ಯಂಡ್ ಮೋರ್ ಅನ್ನೋ ಒಂದು ಎಕ್ಸ್ಪ್ಲೋರ್ ಮಾಡೋ ಒಂದು ಜರ್ನಿ ದಿ ಎಂಡಿಗೆ ಬಂದಿದೆ ಅನಿಸ್ತು. ಪ್ರಾಬ್ಲಿ ಇದೆ ನಂದು ಲಾಸ್ಟ್ ಸೂಪರ್ ಸ್ಪೋರ್ಟ್ಸ್. ಇದಾದಮೇಲೆ ಪ್ರಾಬ್ಲಿ ರಿಟೈರ್ ಆಗಿಬಿಡ್ತೀನಿ. ಓಕೆ, ಇವಾಗ ಈ ಗಾಡಿ ಎಲ್ಲಿ ತೊಗೊಂಡೆ, ಈ ಗಾಡಿದು ಪ್ರೈಸ್ ಎಷ್ಟು, ಈ ಗಾಡಿ ನಾನು ಹೇಗೆ ಫೈನಲೈಸ್ ಮಾಡೋದಕ್ಕಿಂತ ಮುಂಚೆ ಏನೇನು ನಡೀತು,
ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಲೈನ್ ಇದೆ, ಎಲ್ಲ ಬಿಟ್ ಬೈ ಬಿಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ನೋಡಿ ಬ್ಲಾಗು. ಟ್ವಿಸ್ಟ್ ಟು ಟರ್ನ್ಸ್ ತುಂಬ ಇದೆ, ಒಟ್ಟಿನಲ್ಲಿ ಎಂಟರ್ಟೈನಿಂಗ್ ಆಗಿರುತ್ತೆ. ಬನ್ನಿ ಮೋಟೋ ಬ್ಲಾಗ್ ಮಾತಾಡೋಣ. ಓಕೆ, ಇದ್ರದ್ದು ಪ್ರೈಸ್ ಅಂತ ಬಂತು ಅಂದರೆ ನಿಮ್ಗೊಂದು ಅನಾಲಜಿ ಕೊಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಅನ್ಸುತ್ತೆ. ಇವಾಗ BMW S1000RR ಅದ್ರದ್ದು ಟಾಪ್ ಆಫ್ ದ ವೇರಿಯಂಟು M Sport, ಅದೇ ಕಾರ್ಬನ್ ಫೈಬರ್ ವೀಲ್ಸ್ ಎಲ್ಲ ಬರುತ್ತಲ್ಲ, ಶೋರೂಮಿಂದ ಹೊಸ ಗಾಡಿ ತಗೊಂಡು ಅದಕ್ಕೆ ನಿಮಗೆ ಯಾವ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಬೇಕೋ ಅದನ್ನ ಹಾಕೊಳ್ರಿ. ಆ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕ್ಸಿ ಅದನ್ನ ನೀವು ಟ್ಯೂನ್ ಮಾಡಿಸಿ ಅದ್ರ ಜೊತೆಗೆ ಇನ್ನೊಂದ್ 2-3 ಕಾರ್ಬನ್ ಫೈಬರ್ ಪ್ಯಾನಲ್ ಹಾಕಿದ್ರು ಅದಕ್ಕಾಗೋ ಕಾಸ್ಟ್ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ಬಿತ್ತು ನನಗೆ ಇದು. ಅಂದ್ರೆ ಹೊಸ ಶೋರೂಮ್ ಅಲ್ಲಿರೋ S1000RR M Sport ಫುಲ್ಲಿ ಲೋಡೆಡ್ ಗಾಡಿಗೆ ಎಷ್ಟು ಪ್ರೈಸ್ ಇದೆಯೋ ಅದಕ್ಕಿಂತನೂ ಜಾಸ್ತಿನೇ ಬಿತ್ತು. ಏನಕ್ಕಿದೆ ತಗೊಂಡೆ ಅಂದ್ರೆ ಗಾಡಿ ಆಗಿದೆ, ಈ ಗಾಡಿದು ಆ ಫೀಲು, ಆ ಪವರ್ ಆಗಿದೆ. ಬೇರೆ ಗಾಡಿಗಳನ್ನ ಡೌನ್ ಗ್ರೇಡ್ ಮಾಡ್ತಲ್ಲ, ಅಂದ್ರೆ ಇದೊಂಥರ ಕಿಂಗ್ ಆಫ್ ಸೂಪರ್ ಸ್ಪೋರ್ಟ್ಸ್ ಸೆಗ್ಮೆಂಟ್ ಇದು. ಇದ್ರಲ್ಲಿ ಏನಿಲ್ಲ ಹೇಳ್ರಿ, ಎಸ್ಪೆಷಲಿ ವಿತ್ ದಿಸ್ ಎಕ್ಸಾಸ್ಟ್ ಇದು ಒಂದು ಸೂಪರ್ ಸ್ಪೋರ್ಟ್ಸ್ ಗಾಡಿನ ಕಂಪ್ಲೀಟ್ ಮಾಡುತ್ತೆ. ಮೋಟೋ ಜಿಪಿ ಬರ್ತಲ್ಲ ಅದರ ಎಕ್ಸಾಸ್ಟ್ ಇದು. ಅದ್ರ ಜೊತೆಗೆ ಡುಕಾಟಿ ಲುಕ್, 200 ಸೆಕ್ಷನ್ ಟೈರ್, ಇನ್ನೇನ್ ಬೇಕು. ಆ ವಿಂಗ್ಲೆಟ್ಸ್ ನೋಡ್ರಿ ಹೆಂಗ್ ಕಾಣುತ್ತೆ ಮುಂದೆಯಿಂದ. ಈ ಲೈಟ್ ಆನ್ ಮಾಡಿದ್ರೆ ಆ ಕಣ್ಣು ಹೆಂಗ್ ಕಾಣುತ್ತೆ ಮುಂದೆಯಿಂದ ನೋಡ್ರಿ, ಏನು ಬ್ಯೂಟಿಫುಲ್ ಆಗಿ ಕಾಣುತ್ತಲ್ಲ. ಆ ಬ್ಯಾಕ್ ಸೈಡು ಅಷ್ಟೇ ಹೇಗಿದೆ ನೋಡ್ರಿ, ಲೈಟು ಡಿಸೈನ್ ನೋಡ್ರಿ, ಇನ್ನೇನು ಬೇಕು, ಎಲ್ಲ ಇದೆ ಇದು. ಅಂದರೆ ಆ ಥರ ಇದೆ ಇದು. ಅದಕ್ಕೇನೆ ಯೂಸ್ಡ್ ಬೈಕಲ್ಲಿ ಇದು ತುಂಬ ಎಕ್ಸ್ಪೆನ್ಸಿವ್ ಪರ್ಚೇಸ್ ನಾನು ಮಾಡಿರೋದು. ನನಗೆ ಇದರಲ್ಲಿ ಇನ್ನೊಂದು ತುಂಬ ಇಷ್ಟ ಆಗಿದೆ ಅಂದರೆ ಅದು ತುಂಬ ಲೌಡ್ ಇಲ್ಲ, ಆಕ್ರಾ ಕಿರ್ಚಲ್ಲ, ಪ್ರಾಪರ್ GP ಶಿಫ್ಟ್ ಸೌಂಡ್ಸ್ ಬರ್ದು ಗುರು. ಪಟ್ 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 ಅಂತ ನೀವು ಹಾಕೊಂಡು ಹೋಗ್ತಾ ಇದ್ರೆ ಕ್ವಿಕ್ ಶಿಫ್ಟರು ಒಂಥರ ಬ್ಯೂಟಿಫುಲ್ ಸೌಂಡಿಂಗ್ ಎಕ್ಸಾಸ್ಟ್ ಅದು. ಅದೇ ಇದರಲ್ಲಿ 2 ಥರ ಎಕ್ಸಾಸ್ಟ್ ಬರುತ್ತೆ ಡುಕಾಟಿ ಅವ್ರು ಕೊಡೋದು. ಒಂದು ಇದು ಅಂಡರ್ ಸೀಟ್, ಇನ್ನೊಂದು ಅಂಡರ್ ಬೆಲ್ಲಿ. ಅಂಡರ್ ಬೆಲ್ಲಿದು ನೀವು ನೋಡಿರ್ತೀರಿ ಎಷ್ಟೊಂದು ಗಾಡಿಗೆ. ಅಂಡರ್ ಬೆಲ್ಲಿಗಿಂತ ಇದು ಜಾಸ್ತಿ ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಜೊತೆಗೆ ಜಾಸ್ತಿ ಟಾರ್ಕು ಪ್ರೊಡ್ಯೂಸ್ ಮಾಡುತ್ತೆ. ವೆಯ್ಟ್ ಅರೌಂಡ್ 5-6 kgs ಏನೋ ರೆಡ್ಯೂಸ್ ಮಾಡುತ್ತೆ. ಒಂದ್ಸರಿ ಕ್ರ್ಯಾಂಕ್ ಮಾಡಿಬಿಟ್ಟು ಸೌಂಡ್ ಕೇಳಿಸ್ತೀನಿ ನಿಮಗೆ ವಿತ್ DB ಕಿಲ್ಲರು. ತುಂಬ ರಾ, ಮೈಕು ಹೆಲ್ಮೆಟ್ ಹೋಗಿದೆಯಲ್ಲ ಅದಕ್ಕೆ ಸ್ವಲ್ಪ ಹತ್ರ ಇಡ್ತಾ ಇದ್ದೀನಿ ಹೆಲ್ಮೆಟ್ನ, ಸೌಂಡ್ ಕೇಳಿಸ್ಲಿ ಅಂತ. ಈ ಸಂಡೇ ರೈಡ್ ಪ್ಲಾನ್ ಮಾಡಿದೀವಿ. ರೈಡ್ ವಿಡಿಯೋ ಆಮೇಲೆ ಬಿಡ್ತೀನಿ. ಇವತ್ತಿಗೆ ಕತ್ಲು ಬೇರೆ ಆಗ್ತಾ ಇದೆಯಲ್ಲ, ಇದು ಅಲ್ಲಿ ಇಲ್ಲಿ ಎತ್ಕೊಂಡು ಹೋಗಕ್ಕಾಗಲ್ಲ, ಹೀಟ್ ಆಗ್ಬಿಡುತ್ತೆ ತುಂಬಾ. ಅದಕ್ಕೆ ಇದನ್ನ ಮನೇಲಿ ಹಾಕ್ಬಿಟ್ಟು ಸ್ಪೀಡ್ ಫೋನ್ ಎತ್ಕೊಂಡು ನಾನು ಆ ಸ್ಟೋರಿ, ಇಂಟ್ರೆಸ್ಟಿಂಗ್ ಸ್ಟೋರಿ ಏನಲ್ಲ ಅದನ್ನ ನಿಮಗೆ ಹೇಳ್ತೀನಿ. ಇನ್ನೊಂದು ವಿಚಾರ ನಿಮಗೆ ಮೇನ್ ಮ್ಯಾಟರ್ ಮರ್ತೋದೆ. ಈ ಗಾಡಿ ಬಂದು 2022-23 ಮಾಡಲು, ಅಂದ್ರೆ 2022 ಡಿಸೆಂಬರ್ ಮ್ಯಾನುಫ್ಯಾಕ್ಚರ್ಡ್ ಗಾಡಿ ಇದು. ಸಿಂಗಲ್ ಓನರು. ನಾನು ಈ ಗಾಡಿ ತಗೊಂಡಾಗ ಅರೌಂಡ್ 3700-800 ಏನೋ ಓಡಿತ್ತು ಅಷ್ಟೇ. ಅಂದ್ರೆ ಆಸ್ ಗುಡ್ ಆಸ್ ಬ್ರ್ಯಾಂಡ್ ನ್ಯೂ. ಆಸ್ ಗುಡ್ ಆಸ್ ಬ್ರ್ಯಾಂಡ್ ನ್ಯೂ ಅಂತ ಹೇಳೋದಕ್ಕೂ ಒಂದು ಕಾರಣ ಇದೆ. ಏನಕ್ಕಂದ್ರೆ ನಾನು ಗಾಡಿ ತಗೊಂಡಾಗ ಗಾಡಿ ಈ ತರ ಇರ್ಲಿಲ್ಲ. ಗಾಡಿ ಕಂಪ್ಲೀಟ್ ಆಗಿ ಟ್ರ್ಯಾಕ್ ರೆಡಿ ಇತ್ತು. ಇದ್ರ ಓನರ್ ಬಂದು ಟ್ರ್ಯಾಕ್ ರೈಡರ್. ಅವ್ರಿಗೆ ಈ ಗಾಡಿ ಈ ಟಾರ್ ಮ್ಯಾಕ್ಗೆ ಪಬ್ಲಿಕ್ ರೋಡ್ಸ್ಗೆ ಟಚ್ ಮಾಡಿಲ್ಲ, ಎಲ್ಲ ಟ್ರ್ಯಾಕ್ ಅಲ್ಲಿ ಓಡಿಸಿರೋದು ಅವರು. ಒಂದು ಕ್ಲಿಪ್ ಇದೆ, ಅದನ್ನ ಹಾಕ್ತೀನಿ. ಈ ಗಾಡಿ ಯಾವ ತರ ಇತ್ತು ತಗೊಳಗಿಂತ ಮುಂಚೆ ಅಂತ ನೋಡ್ಕೊ ಬನ್ರಿ. ಇದರಲ್ಲಿ ರೇಸ್ ಫಿಟ್ ಏನೇನಿದೆ ಬ್ರೋ? ಇದು ಕಂಪ್ಲೀಟ್ ಕಿಟ್, ಫುಲ್ ರೇಸ್ ಫೀರಿಂಗ್ ಅದ್ರ ಮೇಲೆ ಇರೋದೆಲ್ಲ ಕಂಪ್ಲೀಟ್. ಅದು ಅದಾದ್ಮೇಲೆ ಡೈರೆಕ್ಟ್ ಲೈನ್ಸ್ ಇದೆ ಅದ್ರ ಮೇಲೆ. ಇದು ABS ಆಫ್ ಮಾಡಿಬಿಟ್ಟು ಡೈರೆಕ್ಟ್ ಸ್ಟಿಲ್ ಬ್ರೇಡೆಡ್ ಲೈನ್ಸ್. ಆಮೇಲೆ ಅದು ಬಿಟ್ಟು ಬ್ರೇಕ್ ಲಿವರ್ ಪ್ರೊಟೆಕ್ಷನ್. ಅಂದ್ರೆ ಅದು ರೇಸಿಂಗ್ ಅಲ್ಲಿ ಏನಾಗತ್ತಂದ್ರೆ ಯಾರು ಸೈಡ್ ಬೈ ಸೈಡ್ ಬಂದ್ಬಿಟ್ರೆ ಅಂದ್ರೆ ನಿಮ್ ಬ್ರೇಕ್ ಟಚ್ ಆಗಲ್ಲ ಅಂತ. ಅದೇ ಒಂದು 70,000 ಏನೋ ಇದೆ ಅಲ್ಲ ಆಲ್ಮೋಸ್ಟ್. ಅದ್ರ ಜೊತೆಗೆ ಇದು ರೇಸ್ ಫಿಟ್ ಬಂದು ಡುಕಾಟಿ ಅವರು ಅರೌಂಡ್ 2 lakhs ಕೊಡ್ತಾರೆ. 2 lakhs ವೈಟ್ ಕಲರ್ ಬರುತ್ತೆ. ಅದನ್ನ ನೀವು ಯಾವ ತರ ಬೇಕು, ನಿಮ್ಗೆ ಯಾವ ಕಲರ್ ಬೇಕು ಅದು ಮಾಡ್ಕೊಬಹುದು. ನೀವು ಕಸ್ಟಮೈಸ್ ಆಗಿ ಮಾಡ್ಕೊಂಡಿದ್ರೆ ಕಲರಿಂಗ್. ಅದು ಒಳಗಡೆ ಆಮೇಲೆ ಇದು ಎಕ್ಸಾಸ್ಟ್ ಇದೆ. ಇದು ಎಕ್ಸಾಸ್ಟ್ ನಾನು ತಗೊಂತಾ ಇದ್ದೀನಿ. ಒಳಗಡೆ ಸ್ಪ್ರಿಂಟ್ ರೇಸ್ ಫಿಲ್ಟರ್ ಇದೆ. ಅದು ಅದ್ರ ಮೇಲೆ ಅದು ರೇಸ್ ಫಿಲ್ಟರ್ ಟ್ರ್ಯಾಕ್ ಗೆ ಸ್ಪ್ರಿಂಟ್ ಇದೆ ಅದ್ರ ಮೇಲೆ. ಇಲ್ಲಿದೆಲ್ಲ ಸ್ಟಿಕ್ಕರ್. ಅಂದ್ರೆ ಇದ್ರ ಮೇಲೆ ಏನೇನ್ ಸ್ಟಿಕ್ಕರ್ ಇದೆಲ್ಲ ಅದೆಲ್ಲ ಅದ್ರ ಮೇಲೆ ಇದೆ, ಅದ್ರೊಳಗಡೆ ಇದೆ. ಹೌದು. ಆಮೇಲೆ ಇದು ಕೌಲು ಬಂದು ರೇಸ್ ಕೌಲ್. ಇದೂ ಅಷ್ಟೇ ಅಲ್ಲ, ಇದು ಫೇರಿಂಗ್. ಅದು ರೇಸ್ ಲಿಡ್, ಅದು V4 ಆರೆಂಜ್ ಲಿಡ್. ಇದು V4 ಆರ್ ಎಷ್ಟಾಗುತ್ತೆ ಹೇಳಿ ಇದೀಗ? ಇದಕ್ಕೆ ಆಲ್ಮೋಸ್ಟ್ 30,000. 30,000. ಓಕೆ. ಇದು ಕಾರ್ಬನ್ ಫೈಬರ್, ಅದು ಕಾರ್ಬನ್ ಫೈಬರ್ ಮಡ್ಗಾರ್ಡ್. ಆಮೇಲೆ ಇದು ರೇಸ್ ಲಿಡ್ ಮೇಲೆ. ಇದು ರೇಸ್ ಲಿಡ್ ಕರೆಕ್ಟ್. ಇದು ಬಂದು ಪ್ರಾಪರ್ ರೇಸ್ ಸ್ಲಿಕ್ ಟೈರ್ಸ್ ಹಾಕಿದ್ದಾರೆ ಇವರು ನೋಡಿ. ರೇಸ್ ಟೈರ್ಸ್ ಇದೆ. ಹೇಗಿದೆ ರಬ್ಬರ್ ಎಲ್ಲ. ಹೀಟಪ್ ಆದ್ರೆ ಮಾತ್ರ ಗ್ರಿಪ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಲ್ಲ ಬ್ರೋ. ಹೌದು ಹೌದು. ಇವಾಗ ಓಡಿಸಿದ್ನಲ್ಲ ABS ಎಲ್ಲ ಆಫ್ ಆಗ್ಬಿಟ್ಟಿದೆ. ಅವರು ಫುಲ್ ಕಂಪ್ಲೀಟ್ ರೇಸಿಂಗ್ ಮಾಡಲ್ ಇಟ್ಬಿಟ್ಟಿದ್ದಾರೆ.
ಎಲ್ಲ ಆಫ್, ಟ್ರಾಕ್ಷನ್ ಕಂಟ್ರೋಲ್. ಹಾಂ, ಅದಕ್ಕೆ ಲೈಟ್ಸ್ ಎಲ್ಲ ಇರಲ್ಲ. ಲೈಟ್ಸ್ ಹೌದು, ಇದು ಹೆಡ್ಲೈಟ್ ಇಲ್ಲ, ಇದಕ್ಕೆ ತೆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಟ್ರ್ಯಾಕಲ್ಲಿ ಹೆಡ್ಲೈಟ್ ಅಲೋವ್ ಇಲ್ಲ, ಅದಕ್ಕೆ ನೋಡಿ ಇದು ಖಾಲಿ ಇರುತ್ತೆ. ಫೇರಿಂಗ್ನಲ್ಲಿ ಹೆಡ್ಲೈಟ್ ಎಲ್ಲ ತೆಗ್ಬಿಟ್ಟಿದ್ದಾರೆ. ಒಂದ್ಸರಿ ಕ್ರ್ಯಾಂಕ್ ಮಾಡಿದ್ರೆ ನೋಡಿದ್ರಲ್ಲ ನೀವು, ಸ್ಲಿಕ್ ಟೈರು, ಟ್ರ್ಯಾಕ್ ಫೇರಿಂಗ್ಸು, ಹೆಡ್ಲೈಟ್ ತೆಗೆದಾಕ್ಬಿಟ್ಟಿದ್ರು. ಅದಾದ ನೆಕ್ಸ್ಟ್ ಡೇ ನಾವು ಕಂಪ್ಲೀಟ್ ಆಗಿ ಅದನ್ನೆಲ್ಲ ತೆಗೆಸ್ಬಿಟ್ಟು ಸ್ಟಾಕ್ ಫೇರಿಂಗ್ಸ್ ಎಲ್ಲ ಹಾಕಿ ಸೂಪರ್ ಕೋರ್ಸರ್ ಟೈರ್ಗಳು ಹಾಕಿ ಗಾಡಿನ ನಾನು ಅಲ್ಲಿಂದ ಓಡಿಸ್ಕೊಬಂದಿದ್ದು. ಓಕೆ, ಇವಾಗ ಆ ಸ್ಟೋರಿ ಏನು ಅದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಏನು ಕತೆ ಅಂದ್ಬಿಟ್ಟು ಡೀಟೇಲ್ ಆಗಿ. ನನಗೆ ಇವಾಗ ಸ್ಪೀಡ್ 1200 RS, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಪವರ್ಫುಲ್ ಇರೋದು, ಇನ್ನೊಂದು ಸ್ವಲ್ಪ ಬೇರೆ ಕ್ಯಾರೆಕ್ಟರ್ ಇರೋ ಗಾಡಿ ಬೇಕಿತ್ತು. ಇನ್ ಟರ್ಮ್ಸ್ ಆಫ್ ಅಪ್ಗ್ರೇಡ್ ಅಂತ ಹೇಳ್ಬೇಕು ಅಂದ್ರೆ ಅದು ಸಿಕ್ಕಾಪಟ್ಟೆ ಪವರ್ಫುಲ್ ಗಾಡಿ. ಅದಕ್ಕಿಂತ ಏನು ಅಪ್ಗ್ರೇಡ್ ಹುಡುಕೋದು, ಯಾವ್ದಾರ ಒಂದು ಒಳ್ಳೆ ಕ್ಯಾರೆಕ್ಟರ್ ಇರೋ ಗಾಡಿ ಹುಡುಕ್ಬೇಕಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೆ. ನನ್ನ ಮೈಂಡಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದು ಫಸ್ಟ್ ಪ್ರಯಾರಿಟಿ ಟಾಪ್ ರೇಟ್ ಅಲ್ಲಿ ಇದ್ದಿದ್ದು ನನಗೆ ಎಸಿಮೆಟ್ರಿಕಲ್ S1000 RR, ಅದು ಬ್ಲ್ಯಾಕ್ ಕಲರ್. ಅಂದ್ರೆ ಚಿಕ್ಕ ಕಣ್ಣು ದೊಡ್ಡ ಕಣ್ಣು ಬರುತ್ತಲ್ಲ, ಓಡಿಸಾಗಿಲ್ಲ ನನಗೆ ಅದು ಭಯಂಕರ ಇಷ್ಟ. ಆ ಗಾಡಿ ಹೊಸದ್ ಚೆನ್ನಾಗಿಲ್ಲ ಅಂತ ಹೇಳ್ತಲ್ಲ, ಹೊಸದ್ ಡಿಫ್ರೆಂಟ್ ಆಗಿದೆ, ಅದು ಬೇರೆ ತರನೇ ಇದೆ. ಆದ್ರೆ ನನಗೆ ಎಸಿಮೆಟ್ರಿಕಲ್ S1000 RR, ಆ ಗಾಡಿದು ವೆಯ್ಟ್, ಲೆಂತ್, ಆ ಸೀಟಿಂಗ್ ಪಾಸ್ಚರು, ನನ್ನ ಬಾಡಿ ಹೈಟ್ಗೆ, ನನ್ನ ಬಾಡಿ ವೆಯ್ಟ್ಗೆ ಅದು ಪರ್ಫೆಕ್ಟ್ ಆಗಿ ಹೇಳ್ ಮಾಡಿಸಿದ ಗಾಡಿ ಅನ್ನೋ ನನಗೆ ಫೀಲ್. ಅದು ಓಡಿಸ್ದಾಗ್ಲಿಂದ ಸರಿಗಿದೆ ಅದು ಗಾಡಿ, ಏನೋ ಅದು ಗೊತ್ತಿಲ್ಲ, ಅದೊಂಥರ ಕನೆಕ್ಟ್ ಆಯ್ತು ಆ ಗಾಡಿ ಓಡಿಸ್ದಾಗ್ಲೆಲ್ಲಾನು. ಸಿಕ್ಕಾಪಟ್ಟೆ ಇಷ್ಟ ಅದು ನಂದು ಟಾಪ್ ಪ್ರಯಾರಿಟಿ ಇತ್ತು. ಅದ್ರ ಜೊತೆಗೆ ಡುಕಾಟಿ ಪ್ಯಾನಿ V4 ಟಾಪ್ ಪ್ರಯಾರಿಟಿ ಇತ್ತು. ಇದೇಳ್ರ ಜೊತೆಗೆ ನನಗೆ ಸ್ಟ್ರೀಟ್ ಫೈಟರ್ V4 ಸಿಕ್ಕಾಪಟ್ಟೆ ಇಷ್ಟ, ನೇಕೆಡ್. ಅದ್ರ ಜೊತೆಗೆ ಸ್ಟ್ರೀಟ್ ಫೈಟರ್ V2 ಇಷ್ಟ. ಸ್ಟ್ರೀಟ್ ಫೈಟರ್ V2 ಬಂದ್ಬಿಟ್ಟು ಟ್ವಿನ್ ಅಲ್ಲೇನೆ ತುಂಬಾ ಹೈಯೆಸ್ಟ್ ಹಾರ್ಸ್ ಪವರ್ ಇರೋ ಗಾಡಿ, 155 ಹಾರ್ಸ್ ಪವರ್, ಅದೇ ಮಿಡಲ್ ವೆಯ್ಟ್ ಅಲ್ಲಿ ರಾ ಪವರ್. ಅದಕ್ಕೆ ನನ್ V2 ತುಂಬಾ ಇಷ್ಟ. ಸ್ಟ್ರೀಟ್ ಫೈಟರ್ V4 ಎಲ್ಲರೂ ಗೊತ್ತಿರೋ ಮ್ಯಾಟ್ರೇನೆ, ಸಿಕ್ಕಾಪಟ್ಟೆ ಅದು ಬೇರೆನೆ ಲೆವೆಲ್ ಅಲ್ಲಿ ಇದೆ. ಅದ್ರ ಜೊತೆಗೆ ಡುಕಾಟಿ ಹೈಪರ್ ಮೋಟರಾಯ್ಡ್ 950, ಅದು ತುಂಬಾ ಇಷ್ಟ ನನಗೆ. ಏನ್ ಫನ್ ಇದೆ ಗುರು ಗಾಡಿ ಅದು, ಬಾ ಆ ಟ್ವಿಸ್ಟೀಸ್ ನಲ್ಲಿ. ಇಷ್ಟು ನಾನು ಶಾರ್ಟ್ ಲಿಸ್ಟ್ ಮಾಡಿಕೊಂಡಿದ್ದು. ಇದ್ರಲ್ಲಿ ಯಾವ್ದಾರ ಒಂದು ತಗಲಾಕೊಂಡ್ರೆ ಇಮಿಡಿಯೇಟ್ ಆಗಿ ಪರ್ಚೇಸ್ ಮಾಡ್ಬೋಣ ಅಂತ. ವಿಚಾರ ಏನಂದ್ರೆ ಎಂತೆಂತ ಕನ್ಫ್ಯೂಷನ್ ಟ್ವಿಸ್ಟ್ ಟರ್ನ್ಸ್ ಬಂತು ಅಂದ್ರೆ, ಇದನ್ನ ತಗೊಳೋದಕ್ಕಿಂತ ಮುಂಚೆ ನನ್ನ ಕೈಗೆ 3 ಗಾಡಿ ಒಂದೇ ಸರಿ, ಸ್ಟ್ರೀಟ್ ಫೈಟರ್ V2, ಸ್ಟ್ರೀಟ್ ಫೈಟರ್ V4, ಅದ್ರ ಜೊತೆಗೆ ಹೈಪರ್ ಮೋಟರಾಯ್ಡ್, 3 ಗಾಡಿನೂ ಒಂದೇ ಪ್ರೈಸ್ ಬ್ರಾಕೆಟ್ ಅಲ್ಲಿ ಬಂತು ನನಗೆ ಸೇಲ್ಗೆ. 3 ಕಮ್ಮಿ ಓಡಿದೆ, ಆಸ್ ಗುಡ್ ಎಸ್ ಬ್ರ್ಯಾಂಡ್ ನ್ಯೂ. ಯಾವ್ದು ತಗೊಂಡ್ಲಿ ಯಾವ್ದು ಬಿಡ್ಲಿ. ಇವಾಗ ನಾನ್ ಮೈಂಡ್ ಅಲ್ಲಿ 2 ಗಾಡಿ ತಗೋಬೇಕು ಅದೆಲ್ಲ ಇರ್ಲಿಲ್ಲ, ಒಂದೇ ಗಾಡಿ ತಗೋಬೇಕು ಅಷ್ಟೇ ಇದ್ದಿದ್ದು. ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ಗಾಡಿಗಳು ತುಂಬ್ಕೊಂಡ್ಬಿಟ್ಟು ತಲೆ ಕೆಟ್ಟೋಗ್ಬಿಡುತ್ತೆ ಆಮೇಲೆ. ಅದಕ್ಕೆ ಅದ್ರ ಜೊತೆಗೆ ಸ್ಪೀಡ್ 1200 RS ಇನ್ನೂ ಸೇಲ್ ಆಗಿರಲಿಲ್ಲ. ವರ್ಕ್ಶಾಪ್ ನಲ್ಲಿ ನಾನು ಬಿಟ್ಟಿದ್ದೆ ಅದನ್ನ ಪಾರ್ಕ್ ಅಂಡ್ ಸೇಲ್ಗೆ. ಆದ್ರಿಂದ ಈ 3 ಗಾಡಿ ನಾವು ಯಾವಪ್ಪ ತಗೊಳೋದು ಅಂತ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟು ಕೊನೆಗೆ ನಾನು ಏನ್ ಮಾಡಿದೆ, ಸ್ಟ್ರೀಟ್ ಫೈಟರ್ V2 ಎತ್ತಾಕೊಂಡು ಬಿಡೋಣ ಅಂತಾನೆ ಡಿಸೈಡ್ ಮಾಡಿಬಿಟ್ಟು ಇನ್ನೇನೆಲ್ಲ ಪೇಮೆಂಟ್ ಎಲ್ಲ ಕ್ಲೋಸ್ ಮಾಡ್ಬೋಣ ಅನ್ನೋ ಟೈಮ್ಗೆ ಕರೆಕ್ಟಾಗಿ ಕೊನೆ ಗಳಿಗೆಯಲ್ಲಿ ಒಂದು RC ಅದು ಇನ್ನೂ ಪೆಂಡಿಂಗ್ ಇದೆ ಬರೋದು ಅನ್ನೋದು ಗೊತ್ತಾಯ್ತು. ಇವಾಗ RC ಪೆಂಡಿಂಗ್ ಇದೆ ಅಂತ ಗೊತ್ತಾದ್ಮೇಲೆ ಯೂಶಲಿ ಅದು ಬಂದ್ಮೇಲೆ ಗಾಡಿನ ಪರ್ಚೇಸ್ ಮಾಡೋದೇ ಬೆಟರು. ಅದಕ್ಕೆ ನಾನು ಏನು ಮಾಡಿದೆ, RC ಬರೋರ್ಗು ಅಡ್ವಾನ್ಸ್ ಕೊಟ್ಬಿಟ್ಟು ಬಿಟ್ಬೋಣ ಅಂದ್ಬಿಟ್ಟು ಒಂದು ಅಡ್ವಾನ್ಸ್ ಮಾಡಿಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಆ 3ನಲ್ಲಿ ನಾನು ಡಿಸೈಡ್ ಮಾಡಿದ್ದು V2. ಏನಕ್ಕೆ V2K ಗಾಡಿ. ಅದು RC ಪ್ರೋಸೆಸ್ ಆಗಿ ಬರೋದಕ್ಕೆ ಒಂದು 15-20 ದಿವಸ ಅಂತ ಗೊತ್ತಾಯ್ತು. ಆಯ್ತು ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. RC ಬಡೋ ಸೈಕಲ್ ಗ್ಯಾಪ್ನಲ್ಲಿ ಈ ಕಡೆ ಆಕಾಶ್ ಬ್ರೋ ಏನು ಮಾಡಿದರೆ, ಒಂದು ಒಳ್ಳೆ ಸೂಪರ್ ಆಗಿರೋ ಎಸಿಮೆಟ್ರಿಕಲ್ S1000 RR ಪ್ರೋ ವೇರಿಯಂಟು ಕಳಿಸಿದ್ರು ಡೀಟೇಲ್ಸ್ ನನಗೆ. ಅವ್ರ ವರ್ಕ್ಶಾಪ್ ಬಂದಿತ್ತು. ನಾನು ಸೈಕ್ ಆಗಿಬಿಟ್ಟೆ ಗಾಡಿ ನೋಡ್ಬಿಟ್ಟು ಫೋಟೋಸಲ್ಲೇ. ಏನು ಗುರು ಹಿಂಗಿದೆ, ನನಗೆ ಹೆಂಗೆ ಬೇಕು ಹಂಗೆ ಬ್ಲ್ಯಾಕ್ ಮಾಂಬಾ, ಫುಲ್ ಬ್ಲ್ಯಾಕು, ಬ್ಯಾಟ್ಮ್ಯಾನ್ ಥೀಮು. ಕಮ್ಮಿ ಓಡಿದೆ, ಸಿಂಗಲ್ ಓನರು, ಜಾಸ್ತಿ ಓಡಿಸಲ್ಲ ಅವರು. ಪ್ರೈಸಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಇತ್ತು. ಓಕೆ ಇರಲಿ, ಒಂದು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಪ್ರೈಸಿಂಗ್ ಆ ಕಡೆ ಈ ಕಡೆ ಅದು ತೊಗೊಬೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಅವರು ಸರ್ವಿಸ್ ಸೆಂಟರ್ ಕಳಿಸ್ಬಿಟ್ಟು ಆಮೇಲೆ ಗಾಡಿ ತೊಗೊಳ್ಳಿ ಅಂತ ಅವರೇ ಹೇಳಿದ್ರು. ಆಯಿತು ಅಂದ್ಬಿಟ್ಟು ನಾನು ಅವಾಗ ಹಬ್ಬ ಏನೋ ಬಂತು, ಒಂದು ದಿವಸ ಹಾಗೆ ಸುಮ್ಮನೆ ಇದ್ದೆ. ಆದರೆ ಅದನ್ನು ತೊಗೊಬೇಕು ಅಂತ ಮೈಂಡಿಗೆ ಬಂದ್ಬಿಟ್ಟಿತ್ತು. V2 ಬಗ್ಗೆ ಆಮೇಲೆ ಯೋಚನೆ ಮಾಡೋಣ, ಫಸ್ಟ್ ಇದನ್ನು ತೊಗೊಂಬೋಣ ಆಮೇಲೆ ಡೀಲ್ ಮಾಡೋಣ ಅನ್ನೋದ್ರು. ಸೈಕಲ್ ಗ್ಯಾಪ್ನಲ್ಲಿ ಕೇಳ ಅಂತ ಯಾರೋ ಒಬ್ಬರು ಫೋನ್ ಮಾಡಿಬಿಟ್ಟು ಗಾಡಿನ ಡೀಲ್ ಮಾಡಿಬಿಟ್ಟು ಸಿಂಕು ಮಾಡಿಬಿಟ್ಟವ್ರೆ. ಅಯ್ಯೋ ನನಗೆ ಬೇಜಾರಾಗೋಯ್ತು ಗುರು. ಎಂಥ ಗಾಡಿ, ಶೇಟ್, ಎಂಥ ಗಾಡಿ ಮಿಸ್ ಆಗೋಯ್ತಲ್ಲ. ಯಾಕಂದರೆ ಎಸಿಮೆಟ್ರಿಕಲ್ಲು S1000 RRಗಳೇ ಸಿಗಲ್ಲ. ಇರೋವೆಲ್ಲಾನು ಸಿಕ್ಕಾಪಡೆ ಓಡ್ಬಿಟ್ಟಿರ್ತವೆ. ಆಮೇಲೆ ಮಲ್ಟಿಪಲ್ ಓನರ್ಸ್ ಇರ್ತಾರೆ. ಕ್ಲೀನ್ ಗಾಡಿ ಸಿಗೋದು ತುಂಬ ಕಷ್ಟ. ಅದಕ್ಕೇನೋ ಅಡ್ವಾನ್ಸ್ ಎಲ್ಲ ಮಾಡೋಗ್ಬಿಟ್ಟಿದ್ರೆ ಅವಾಗ ಸರಿ ಇರ್ತಿತ್ತೇನೋ. ಹೋಗ್ಲಿ ಬಿಡಿ ಅಂತ ಇನ್ನೇನು ಮಾಡೋದು, ಗಾಡಿ ಹೋಯ್ತು, ಕಾಂಟ್ ಹೆಲ್ಪ್.
ಅದೇ ಟೈಮ್ಗೆ ಇನ್ನೂ RC ಬಂದಿಲ್ಲ V2ದು, ಓಕೆನಾ, ಆನ್ ದ ವೇನೇ ಇದೆ RC. ಕನ್ಫ್ಯೂಷನ್ಗಳು ಹೇಳ್ತಿರೋದು ನೋಡ್ರಿ ನೀವು. ಒಂದ್ಸರಿ ನಾವು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಗಾಡಿಗಳು 1 by 1 ಬರ್ತಾ ಇದ್ರೆ ಹೆಂಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದು. ಅದಕ್ಕೆ ಜಾಸ್ತಿ ಗಾಡಿಗಳನ್ನ ಓಡಿಸ್ಬಾರ್ದು ಅಂತ ಹೇಳೋದು. ಒಂದು ಗಾಡಿ ಓಡಿಸಿದ್ರೆ ಅಷ್ಟೇ, ಅದಕ್ಕೆ ಸ್ಟಿಕ್ ಆನ್ ಆಗಿಬಿಡ್ತಾರೆ ಎಲ್ಲರೂ. ಎಲ್ಲ ಗಾಡಿಗಳು ಓಡಿಸ್ಬಿಟ್ರೆ ಎಲ್ಲರದ್ದು ಪರ್ಫಾರ್ಮೆನ್ಸ್ ಗೊತ್ತು, ಯಾವ್ದು ಬೆಸ್ಟು, ಯಾವ್ದು ಚೆನ್ನಾಗಿರುತ್ತೆ, ಯಾವ್ದ್ರಲ್ಲಿ ಕಿಕ್ ಇರುತ್ತೆ ಆ ಥರ. ಆಮೇಲೆ ಏನಾಯಿತು, ಒಂದೆರಡು ದಿವಸ ಆದಮೇಲೆ ಒಳ್ಳೆ ಡುಕಾಟಿ ಪ್ಯಾನಿಗಾಲೆ V4S ಡೀಲ್ ಬಂತು ತೆಲಂಗಾಣದಿಂದ. ಅದು ಆಕಾಶ್ ಬನ್ನೇ ಕಳಿಸಿದ್ದು. ತೆಲಂಗಾಣದಿಂದ ಬಂದಿರೋ ಗಾಡಿ ಇದು 700 ಕಿಲೋಮೀಟರ್ ಓಡಿಸಿರೋದು ಗುರು. ಅದು ಮ್ಯಾಟ್ರ್ ಅಂದರೆ ಓನರ್ ಓಡಿಸೇ ಇಲ್ಲ, ಅದನ್ನ ಸುಮ್ಮನೆ ಎತ್ತಿಕ್ಬಿಟ್ಟವ್ರೆ ಶೆಡ್ಡಲ್ಲಿ. ಆದ್ರೂ ಪ್ಯಾನಿಗಾಲೆ ಅಷ್ಟು ಆಲ್ಡ್ ಹಿಟ್ ಆಗಿ ನೋಡ್ತಿರ್ಲಿಲ್ಲ ಗಾಡಿ. ಹಿತೇಶ್ ಬ್ರೋ ಒಬ್ರು ಇದ್ದಾರೆ, ಮೋಹನ್ ಜನ ಅವರು, ಹಿತೇಶ್ ಅವ್ರು ಬಂದು ನನಗೆ ಗಾಡಿ ಡೀಲ್ ಮಾಡೋಣ ಬನ್ನಿ ಒಂದು ಸ್ವಲ್ಪ ಅಂತ ಹೇಳಿದ್ರು. ಅವ್ರು ಪಾಪ ಹಿತೇಶ್ ಬ್ರೋ ಅವ್ರು ಇಮಿಡಿಯೇಟ್ ಗಾಡಿ ಬೇಕು ಅಂತ ಕುತ್ಕೊಂಡ್ಬಿಟ್ಟವ್ರೆ. ಆಲ್ ಓವರ್ ಇಂಡಿಯಾ ಎಲ್ಲಾದ್ರೂ ಓಕೆ ಅಂದ್ಬಿಟ್ರು ಅವರು. ನನಗೊಂದು ಗಾಡಿ ಬೇಕೇ ಬೇಕು V4 ಪ್ಯಾನಿಗಾಲೆ. ನಾನು ಆಮೇಲೆ ಇವ್ರು ಜೋಶ್ನಲ್ಲಿ ಹೋಗಿ ಯಾರು ತಗ್ಲಾಕ್ಬಿಟ್ರೆ ಫುಲ್ಲು ಇಂಜಿನ್ ಓಪನ್ ಆಗಿರೋ ಗಾಡಿನೋ ಇಲ್ಲಾಂದ್ರೆ ಯಾವುದೋ ಸ್ಕ್ಯಾಮ್ ಗಾಡಿ ಅಂದ್ಬಿಟ್ಟು ನಾನು ಇನ್ವಾಲ್ವ್ ಆಗಿ ಹುಡುಕಿದ್ರಿ ನಾವು ಒಂದಷ್ಟು ಗಾಡಿಗಳನ್ನ. ಅವ್ರು ಕೆಳಗೆಲ್ಲ ಹೋದ್ರು, ಅವರು ಮೋಹನ್ ಅವರೆಲ್ಲ. ಒಂದು 3-4 ಗಾಡಿ ನೋಡಿದ್ರು ಅವರು. ಅವ್ರು ತುಂಬಾನೇ ಅರ್ಜೆಂಟು, ಸಿಕ್ಕಾಪಟ್ಟೆ ಆಸೆ ಬಿಟ್ಬಿಟ್ಟಿದ್ದಾರೆ V4 ಪ್ಯಾನಿ ಬೇಕೇ ಬೇಕು ಅಂತ. ನಾನು ಅದಕ್ಕೆ ಫಸ್ಟ್ ಅವ್ರು ತೊಗೊಂಡ್ಬಿಡ್ಲಿ, ಆಮೇಲೆ ನಾನು ನೋಡ್ಕೊಳ್ಳೋಣ ಅನ್ನೋ ಥರ ನಾನಿದ್ದೆ. ಹೆಂಗಿದ್ರು V2 ಬೇರೆ ಅಡ್ವಾನ್ಸ್ ಮಾಡಿಬಿಟ್ಟಿದ್ದೀನಿ, ಫಸ್ಟ್ ಅವ್ರಿಗೊಂದು ಎತ್ಕೊಟ್ಬಿಡೋಣ ಗಾಡಿ ಅಂತ ನಾನು ಹಂಗೆ ತೆಲಂಗಾಣಗೆ ನೋಡೋಣ. ಅವ್ರಿಗಾದ್ರೂ ಓಕೆ ಇಲ್ಲ, ನಾನೇ ತೊಗೊಂಬೋಣ, ನೋಡೋಣ ಸಿಚುವೇಶನ್ನು ಮೈಂಡ್ ಯಾವಾಗ ಹೆಂಗೆ ಚೇಂಜ್ ಆಗುತ್ತೆ ಅದ್ರ ಮೇಲ್ಗಡೆ ಡಿಪೆಂಡ್ ಅಂತ ನಾನು ನೈಟು ಟಿಕೆಟ್ ಬುಕ್ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಫ್ಲೈಟ್ ಟಿಕೆಟು. ಮತ್ತೆ ಆಕಾಶ್ ಬ್ರೋ ಇನ್ನೊಂದು ಕಳಿಸಿದ್ರು ನೋಡಿ, ಇದು ಗೋವಾನಲ್ಲಿದೆ. ಇದು ಬಂದು ಪ್ಯಾನಿ V4S, ಆದರೆ ಇದು ಲೇಟೆಸ್ಟ್ ಮ್ಯಾನುಫ್ಯಾಕ್ಚರ್ ಗಾಡಿ. ನಾನು ಲೇಟೆಸ್ಟ್ ಮ್ಯಾನುಫ್ಯಾಕ್ಚರ್ ಗಾಡಿ ಅಲ್ಲ, ಇದನ್ನೇ ಹೋಗಿ ನೋಡ್ಬೋಣ ಅಂತ ನಾನು. ಯಾಕಂದರೆ ಗಾಡಿ ತುಂಬಾನು ಓಡ್ದಲ್ಲಿ ನಿಲ್ಲಿಸ್ಬಿಟ್ರು ಪ್ರಾಬ್ಲಮ್ಗಳು ಜಾಸ್ತಿ ಬರುತ್ತೆ. ಗಾಡಿ ಅಟ್ಲೀಸ್ಟ್ ಸ್ವಲ್ಪ ಓಡ್ತಾ ಇರಬೇಕು. ಇದೊಂದು ಸ್ವಲ್ಪ ಕರೆಕ್ಟಾಗಿ ಓಡಿತ್ತು, ರೀಸನಬಲ್ ಆಗಿತ್ತು ಅಂದ್ಬಿಟ್ಟು ನಾನೇನು ಮಾಡಿದೆ, ನೆಕ್ಸ್ಟ್ ಡೇನೇ ನಾನು ಓನರಿಗೆ ಫೋನ್ ಮಾಡಿದೆ. ಅವ್ರು ಗೋವಲ್ಲಿ ಇರೋದು, ಎಷ್ಟು ಗಂಟೆಗೆ ಸಿಗ್ತೀರ ಎಲ್ಲ ಮಾತಾಡ್ಬಿಟ್ಟು ಬನ್ನಿ ಅಂದರು. ಇಮಿಡಿಯೇಟಾಗಿ ಅವ್ರು ಹೇಳಿದ ತಕ್ಷಣ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಂಡು ಸೀದಾ ಗೋವಾ ಹೋಗೋದೆ. ಯಾಕಪ್ಪ ಮತ್ತೆ ಇದನ್ನು ಕೈ ತಪ್ಪೋದ್ರೆ ಅಂತ. ಒಳ್ಳೊಳ್ಳೆ ಗಾಡಿಗಳು ಬಂದರೆ ಎಸ್ಪೆಷಲಿ ಯೂಸ್ ಮಾರ್ಕೆಟ್ನಲ್ಲಿ ನಮ್ಮ ಮೈಂಡ್ ಸೆಟ್ ತೊಗೊಳ್ಬೇಕು ಅಂತ ಇದ್ರೆ ಫಸ್ಟ್ ಹೋಗಿ ತೊಗೊಂಡ್ಬಿಡ್ಬೇಕು. ಒಂದು ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆದ್ರೂ ಬಜೆಟ್. ಏನಕ್ಕಂದ್ರೆ ಒಳ್ಳೊಳ್ಳೆ ಗಾಡಿಗಳು ಸಿಗೋದು ಕಷ್ಟ, ತುಂಬ ಕಾಯಬೇಕಾಗುತ್ತೆ. ನಾನು ಆಲ್ರೆಡಿ ತುಂಬ ಕಾದಿದ್ದೆ. ಈ ಮಧ್ಯಾಹ್ನದಂಗೆ ಫ್ಲೈಟ್ ಬುಕ್ ಮಾಡಿಬಿಟ್ಟು ಇದೇ ಸ್ಪೀಡ್ ಫೋನ್ ತಗೊಂಡು ಹೋಗಿ ಅತ್ಲಾಗೆ ಪಾರ್ಕ್ ಮಾಡಿಬಿಟ್ಟು ಏರ್ಪೋರ್ಟ್ನಲ್ಲಿ ಗಾಡಿನ ಫ್ಲೈಟ್ ಬೋರ್ಡ್ ಮಾಡೋ ಟೈಮಿಗೆ ಮತ್ತೆ ಫೋನ್ ಮಾಡಿದ್ರು ಅವ್ರು ಓನರು. ನಾನು ಕೇಳಿದ್ದೇನು ಗೊತ್ತಾ, ನನಗೆ ಸ್ಟಾಕ್ ಎಕ್ಸಾಸ್ಟ್ ಹಾಕ್ಬಿಟ್ಟು ಈ ಗಾಡಿ ಕೊಡಿ ಅಂತ. ಇವನ ಹತ್ರ ಇದೆಯಲ್ಲ ಆ ಗಾಡಿ, ಈ ಎಕ್ಸಾಸ್ಟ್ ಏನು ಬೇಕಿರಲಿಲ್ಲ, ಸುಮ್ಮನೆ ಅಡಿಷನಲ್ ಕಾಸ್ಟ್ ಏನೋ ಆ್ಯಡ್ ಆಗ್ತಿದೆ ಅನ್ನೋದ್ರ. ನಾನು ಫೋಟೋ ನೋಡಿದಾಗ ನನಗೆ ಏನು ಅಷ್ಟೊಂದು ಇಂಪ್ರೆಸ್ ಆಗಿರಲಿಲ್ಲ. ಬರೀ ಸ್ಟಾಕ್ ಗಾಡಿ ಕೊಟ್ಬಿಡಿ ಸಾಕು ನನಗೆ ಅಂತ ನಾನು ಮಾತಾಡಿದೆ. ಆಯ್ತು ಬನ್ನಿ ಅಂತ ಹೇಳಿದ್ರು ಅವರು. ಸ್ಟಾಕ್ ಗಾಡಿಗೆ ಒಂದು ಮಾತಾಡ್ಕೊಂಡಿದ್ದೆ, ಒಂದು ಪ್ರೈಸಿಂಗು. ಆ ಪ್ರೈಸಿಂಗ್ ಆ ಕಡೆ ಮಾತಾಡ್ಬಿಟ್ಟೆ ತಗೊಂಬೋಣ ಗಾಡಿ ಅಂತ ನಾನೇನು ಮೈಂಡಲ್ಲಿ ಇಟ್ಕೊಂಡು ಫ್ಲೈಟ್ ಬೋರ್ಡ್ ಮಾಡೋದಕ್ಕೆ ಅದೇನೇನಿದೆ ಅದೆಲ್ಲ ಸೆಕ್ಯೂರಿಟಿ ಚೆಕಪ್ಸು ಅದೆಲ್ಲ ಮುಗಿಸ್ಕೊಂಡು ಅಲ್ಲೊಂದು ಕಡೆ ಹೋಗಿ ಕುತ್ಕೊಂಡಿದ್ದೀನಿ. ಇನ್ನೇನೊಂದು 20 ನಿಮಿಷದಲ್ಲಿ ಫ್ಲೈಟ್ ಬೋರ್ಡ್ ಆಗಬೇಕು. ಫೋನ್ ಬರುತ್ತೆ, ಬ್ರೋ ಆಲ್ರೆಡಿ ವಿತ್ ಎಕ್ಸಾಸ್ಟ್ ತಗೊಂತೀನಿ ಅಂತ ಹೇಳ್ಬಿಟ್ಟಿದ್ದಾರೆ ಬ್ರೋ, ಅದರಿಂದ ಏನು ಮಾಡ್ತೀರಾ ನೋಡಿ. ವಿತ್ ಎಕ್ಸಾಸ್ಟಾ? ನನಗೆ ವಿತ್ ಎಕ್ಸಾಸ್ಟ್ ಏನು ಬೇಕಿರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಅಯ್ಯೋ ಬ್ರೋ ಫ್ಲೈಟ್ನ ಬೋರ್ಡ್ ಮಾಡಿದ್ದೀನಿ, ನೀವು ಬನ್ನಿ ಅಂತ ಹೇಳಿದ್ದೀರಾ, ಇವಾಗ ನೀವು ಇನ್ನೊಬ್ರು ಕೊಡ್ತೀನಿ ಅಂತಿದ್ದೀರಾ. ಓಕೆ, ಅವ್ರ ಕಡೆ ಫೇರ್ ಇದೆ, ಇವಾಗ ನಾನು ಬರ್ತಾ ಇದ್ದೀನಿ ಅಂದ್ಬಿಟ್ಟು ಅವರು ಎಕ್ಸಾಸ್ಟ್ ಜೊತೆ ತೊಗೊಂಡವ್ರಿಗೆ ಕೊಡಲ್ಲ ಅಂತ ಹೇಳೋಕ್ಕಾಗುತ್ತಾ? ಅವ್ರಿಗೇನು ವರ್ಕೌಟ್ ಆಗಿದ್ದಿಲ್ಲ, ಆ ಥರ ಅವ್ರು ಕ್ಲೋಸ್ ಮಾಡ್ಕೊತಾರೆ. ನಾನಾದ್ರೂ ಅಷ್ಟೇ, ಅವರಾದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ ಓನರ್ಸು. ಆಯ್ತು ಇನ್ನೇನು ಟಿಕೆಟ್ ಬುಕ್ ಆಗೋಗಿದೆ, ಗೋವಾಗ ಒಂದು 2 ದಿವಸ ಆರಾಮಾಗಿ ಇದ್ಬಿಟ್ಟು ಬರೋಣ ಅಂತ ನಾನು ಅಂದ್ಕೊಂಡೆ. ಸುಮ್ಮನೆ ಒಂದು ಸುತ್ತಾಡ್ಕೊಂಡು ಬರೋಣ ಅಂತ. ಅವ್ರು ಹಂಗೆ ಇನ್ನೊಂದು ಹೇಳಿದ್ರು, ಬ್ರೋ ನನ್ನ ಹತ್ರ ಇನ್ನೊಂದು ಸ್ಟ್ರೀಟ್ ಫೈಟರ್ V4S ಫುಲ್ಲಿ ಲೋಡೆಡ್ ಗಾಡಿ ಇದೆ, ಅದು ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವು ಬರ್ತಿದ್ರಲ್ಲ, ಹೇಗಿದ್ರು ಬನ್ನಿ ತೋರಿಸ್ತೀನಿ ನಿಮಗೆ ಇಷ್ಟ ಆದ ತೊಗೊಂಬಿಡಿ. ನನ್ನ ಬಕೆಟ್ ಲಿಸ್ಟಲ್ಲಿ ಅದು ಇದೆ. ಆಯಿತು ತೊಗೊಳಪ್ಪ, ಇನ್ನೇನು ಅವ್ರು ಕರಿತಿದ್ದಾರಲ್ಲ ಹೋಗಿ ನೋಡ್ಕೊಂಡು ಬಂದ್ಬೋಣ ಅದನ್ನು ಅಂದ್ಬಿಟ್ಟು ಹೋದೆ. ಸ್ಟ್ರೀಟ್ ಫೈಟರ್ V4S ಬ್ಲ್ಯಾಕ್ ಮಾಂಬಾ, ಅಂದರೆ ಬ್ಯಾಟ್ಮ್ಯಾನ್ ಥೀಮು. ನನಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ. ರೆಡ್ಡು, ಬ್ಲ್ಯಾಕು, ಬ್ಲೂ, ಅದರಲ್ಲಿ ಬ್ಲ್ಯಾಕ್ ನನ್ನ ಪರ್ಸನಲ್ ಫೇವ್ರೇಟು. ತಗೋಣ ಇದು ಅತ್ಲಾಗ ನೋಡೇ ಬರೋಣ ಅದನ್ನು ಅಂದ್ಬಿಟ್ಟು ನಾವೇನು ಮಾತಾಡಿದ್ವಿ, ಪ್ಯಾನಿಗಾಲೆ ಸ್ಟಾಕ್ ಗಾಡಿ ಬಜೆಟ್, ಅದೇ ಬಜೆಟ್ಗೆ ಫುಲ್ಲಿ ಲೋಡೆಡ್ ಸ್ಟ್ರೀಟ್ ಫೈಟರ್ ಕೊಟ್ಬಿಡ್ತೀನಿ, ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಎಲ್ಲ ಆಯಿತು ಅಂದ್ಬಿಟ್ಟು ನಾವೇನು ಮಾಡಿದೆ, ಓದೆ ತೋರಿಸಿದ್ರು ಗಾಡಿ, ಇಷ್ಟ ಆಯಿತು. ಓಕೆ ಬ್ರೋ ನೆಕ್ಸ್ಟ್ ಡೇ ಕ್ಲೋಸ್ ಮಾಡೋಣ ಡೀಲು ಅಂತ ಒಂದು ಪ್ರೈಸಿಂಗ್ ಮಾತಾಡ್ಕೊಂಡ್ವಿ ನೈಟು. ಅದ್ರ ಜೊತೆಗೆ ಇದನ್ನು ತೋರಿಸಿದ್ರು, ಯಾವುದು ಪ್ಯಾನಿ V4S. ಅದೇ ನೋಡಿದ್ರಲ್ಲ ಫುಲ್ ಟ್ರ್ಯಾಕ್ ಸೆಟಪಲ್ಲಿ ಇತ್ತು. ಆ ಎಕ್ಸಾಸ್ಟ್ ನೋಡಿದಾಗಲೇ ನನಗೊಂದು ಸ್ವಲ್ಪ ಅಲ್ಲೇ ಮೈಂಡ್ ಲೈಟಾಗಿ ಚೇಂಜ್ ಆಯಿತು. ಏಯ್ ಗುರು ಹಿಂಗಿರ್ಬೇಕು ಗುರು ಗಾಡಿ ಅಂದರೆ, ತಗೊಂಡ್ರೆ ಇಂಥ ಗಾಡಿ ತೊಗೋಬೇಕು, ಎಕ್ಸಾಸ್ಟ್ ಈ ಥರ ಹಾಕಬೇಕು, ಇದು ಲುಕ್ ಅಂದರೆ, ಇದು ಪರ್ಫಾರ್ಮೆನ್ಸ್ ಅಂದರೆ ಅಂತ ನನಗೆ ಅದು ಅನಿಸಿತ್ತು. ಆದರೆ ಓಕೆ, ಇವಾಗ ಸ್ಟ್ರೀಟ್ ಫೈಟರ್ ಮಾತಾಡೋದಾಗಿದೆ. ಆಮೇಲೆ ನೆಕ್ಸ್ಟ್ ಡೇ ಏನು ಮಾಡಿದ್ವಿ, ಇನ್ನೇನು ಪೇಮೆಂಟ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಬನ್ನಿ ಒಂದು ಸ್ಪಿನ್ ನೋಡ್ಕೊಂಬರೋಣ ಗಾಡಿನ, ಒಂದು ಯಾವ್ದಾರು ಸ್ಟ್ರೆಚ್ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಓಡಿಸ್ಕೊಂಡು ಗಾಡಿನ ಆಮೇಲೆ ಡಿಸೈಡ್ ಮಾಡೋಣ. ಅದು ಇನ್ನೂ ತುಂಬ ಕಮ್ಮಿ ಓಡಿತು ಆ ಗಾಡಿ, ಆ್ಯಸ್ ಗುಡ್ ಆಸ್ ಬ್ರ್ಯಾಂಡ್ ನ್ಯೂ ಅದನ್ನು. ಆಮೇಲೆ ಗೋವಲ್ಲೇ ಅಲ್ಲಿ ಇಲ್ಲಿ ಒಂದು 2-3 ಸ್ಟ್ರೆಚ್ ಸಿಕ್ತು, ಓಡಿಸ್ದೆ. ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತು, ಏನು ಗುರು ನಾನು ಬ್ಯಾಕ್ ಟು ವಿಂಡ್ ಬ್ಲಾಸ್ಟಿಗೆ ಹೋಗ್ತಾ ಇದ್ದೀನಾ. ಸ್ಪೀಡ್ 1200 RS, ಅದು ಹೈಪರ್ ನೇಕೆಡ್, ಅದು ಬಂಬಾಡ್ ಗಾಡಿ. ಇದನ್ನು ನೇಕೆಡ್ಡು
ಏನಕ್ಕೆ ವಾಪಸ್ ವಿಂಡ್ ಬ್ಲಾಸ್ಟ್ಗೆ ಹೋಗ್ತಾ ಇದ್ದೀನಿ ನಾನು ಅಂದ್ಬಿಟ್ಟು ನಂಗೆ ಮೈಂಡ್ ಚೇಂಜ್ ಆಗೋದು ಗುರು. ಅವಾಗ ಅವ್ರಿಗೆ ಹೇಳಿದೆ, ಬ್ರೋ ಒಂದು ಕೆಲಸ ಮಾಡೋಣ, ನನಗೆ ಸ್ಟ್ರೀಟ್ ಫೈಟರ್ V4 ಬೇಡ, ಪ್ಯಾನಿಗಾಲೆ V4S ತಗೊಂಡು ಹೋಗ್ತೀನಿ. ಅವ್ರು ಇನ್ನೊಬ್ರು ಏನು ನಿಮ್ಗೆ ಆಫರ್ ಕೊಟ್ಟಿದ್ದಾರೋ ಅವ್ರು ನಿಮ್ಗೆ ಆಲ್ರೆಡಿ ಡೀಲ್ ಕ್ಲೋಸ್ ಮಾಡಿದಾರಾ? ಅವ್ರು ಇನ್ನೂ ಮಾಡಿಲ್ಲ ಬ್ರೋ, ಅಡ್ವಾನ್ಸ್ ಮಾಡ್ತಾರೆ ಇಷ್ಟರಲ್ಲೇ. ಅಡ್ವಾನ್ಸ್ ಮಾಡಿಲ್ಲ ಬ್ರೋ, ಇನ್ನೂ ಅಡ್ವಾನ್ಸ್ ಮಾಡಿಲ್ಲ, ಆದರೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೋ ಪ್ರಾಬ್ಲಮ್. ನಾನು ಒಂದು ಕೆಲಸ ಮಾಡೋಣ, ನಾನೇ ಅದೇನು ಪ್ರೈಸಿಗೆ ಅವರು ತೊಗೊತೀನಿ ಅಂತಿದ್ದಾರೆ ಆ ಕಡೆ ಈ ಕಡೆ ಮಾತಾಡ್ಬಿಟ್ಟು ನಾವೇ ತೊಗೊಂಡ್ಬಿಡ್ತೀವಿ. ಆಮೇಲೆ ಅವ್ರು ಯೋಚನೆ ಮಾಡಿ ಹೇಳಿದ್ರು, ನನಗೆ ನಾಳೆನೇ ಪೇಮೆಂಟ್ ಬೇಕು. ಓಕೆ ನೋ ಪ್ರಾಬ್ಲಮ್, ನಾಳೆ ತಾನೇ ಪೇಮೆಂಟ್ ಮಾಡ್ಬೋಣ, ಬನ್ನಿ ಪೇಮೆಂಟ್ ಕ್ಲೋಸ್ ಮಾಡ್ಬೋಣ, ನಾಳೆನೇ ಮಾಡ್ತೀನಿ ನಾನು ಅಂದ್ಬಿಟ್ಟು ನಾನೇನು ಮಾಡಿದೆ, ನೆಕ್ಸ್ಟ್ ಡೇನೇ ಫುಲ್ ಪೇಮೆಂಟ್ ಕಂಪ್ಲೀಟ್ ಮಾಡಿ ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗು ಟೋ ಮಾಡೋಣ ಅಂತ ಅನ್ಕೊಂಡಿದ್ದೆ ನಾನು ಗಾಡಿನ. ಅಲ್ಲಿಂದ ನನಗೆ ಹತ್ರ ಫ್ಲೈಟ್ ರಿಟರ್ನ್ ಟಿಕೆಟ್ ಬುಕ್ ಮಾಡಿ ಇಟ್ಟಿದ್ದೆ ನಾನು. ಆದರೆ ನನಗೆಲ್ಲ ಒಂದು ಕಡೆ ಮೈಂಡ್ ಚೇಂಜ್ ಆಗೋಯ್ತು ಗುರು. ಗಾಡಿನೇ ತಗೊಂಡಿದ್ದಾಗಿದೆ ಒಂದು 130 ಕಿಲೋಮೀಟ್ರ್ ಗೋವಾಯಿಂದ ಹುಬ್ಳಿ ಹೈವೇ ಕನೆಕ್ಟ್ ಆಗೋದಕ್ಕೆ. 130 ಕಿಲೋಮೀಟರ್ ಸ್ವಲ್ಪ ಕಚ್ಚಾ ರೋಡು, ಪ್ಯಾಚಸ್, ಅದು ಇದು ಘಾಟ್ ಸೆಕ್ಷನ್ ಎಲ್ಲ ಬರುತ್ತೆ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು, ಸೂಪರ್ ಕೋರ್ಸರ್ ಟೈರ್ ಬೇರೆ, ಪಂಚರ್ ಆದರೆ ಕಷ್ಟ. ಆಮೇಲೆ ನಾನು ಹಾಕೊಂಡಿದ್ದು ಈ ವೈಲ್ಡ್ ಕ್ರಾಫ್ಟ್ ಬ್ಯಾಗ್, ಇದೆಯಲ್ಲ ಇದು ಇದೇ ಬ್ಯಾಗು. ಇದ್ರಲ್ಲಿ 3 ಕಂಪಾರ್ಟ್ಮೆಂಟ್ ಬರುತ್ತೆ, ಮುಂದೆ ಒಂದು ಜಿಪ್ಪು, ಸೆಂಟ್ರಲ್ ಒಂದು ಜಿಪ್ಪು, ಆಮೇಲೆ ಇಲ್ಲೊಂದು ಜಿಪ್ಪು. ಓಕೆನಾ? ಇದೇ ಬ್ಯಾಗ್ನ ಹಾಕೊಂಡು ಗೇರ್ಸ್ ಇಲ್ಲ ಏನಿಲ್ಲ, ಇರ್ಲಿ ಬಿಡು ಹೊತ್ಲಾಗ ಒಂದು ರೈಡ್ ಮಾಡೋಣ, ಮಜಾ ಇರುತ್ತೆ ಅಂತ ನಾನು. ಅದೇ 130 ಕಿಲೋಮೀಟರ್ ಆದ್ಮೇಲೆ ಪ್ರಾಪರ್ ಹೈವೇ ಸಿಗುತ್ತಲ್ಲ, ಹುಬ್ಳಿಯಿಂದ ಸೀದಾ ಏನದು ದಾವಣಗೆರೆ ಹೈವೇಯಿಂದ ಹಾಗೆ ಚಿತ್ರದುರ್ಗ, ಹಾಗೆ ತುಮಕೂರು, ಬೊಂಬಾಟ್ ಹೈವೇಗಳು ಅವೆಲ್ಲ. ಚೆನ್ನಾಗಿ ಗಾಡಿ ಪಿನ್ ಮಾಡ್ಕೊಂಡು ಮಜಾ ಮಾಡ್ಕೊಂಡ್ ಬರ್ಬೋದು. ಫುಲ್ ಪೊಟೆನ್ಷಿಯಲ್ ಹೇಗಿದೆ, ಆಕ್ಸಿಲರೇಷನ್ ಹೇಗಿದೆ ಎಲ್ಲ ಚೆಕ್ ಮಾಡ್ಬೋದು ಅಂತ ನಾನು ಏನು ಮಾಡಿದೆ, ಡಿಸೈಡ್ ಮಾಡ್ಬಿಟ್ಟು ಟೋ ಮಾಡೋದು ಬೇಡ, ಏನು ಬೇಡ ಅಂದ್ಬಿಟ್ಟು ನಾನೇ ಗಾಡಿನ ಅಲ್ಲಿಂದ ನೆಕ್ಸ್ಟ್ ಡೇನೆ ಬಾರ್ಸಾಡ್ಕೊಂಡ್ ಬಂದೆ. ಒಂದು ಇನ್ಸಿಡೆಂಟ್ ಆಗೋಯ್ತು ಹೈವೇನಲ್ಲಿ ಬಾರ್ಸಾಡ್ಕೊಂಡ್ ಬರ್ಬೇಕಾದ್ರೆ. ಇಂಟ್ರೆಸ್ಟಿಂಗ್ ಆಗಿದೆ ಇದು ಕೇಳಿ. ಗೊತ್ತೇ ಇಲ್ಲ ಯಾವಾಗ ಫ್ರಂಟ್ ಜಿಪ್, ಆಮೇಲೆ ಅದ್ರ ಹಿಂದಿಂದ 2 ಜಿಪ್ ಕಂಪಾರ್ಟ್ಮೆಂಟ್ ಓಪನ್ ಆಗ್ಬಿಟ್ಟೈತೆ ಬ್ಯಾಗ್ದು. ಅದರಲ್ಲಿ ನಾನು 2 ಪವರ್ ಬ್ಯಾಂಕ್, ಆಮೇಲೆ ಆಪಲ್ದು ವೈರ್ಡ್ ಇಯರ್ಫೋನು, OnePlus ಇಯರ್ಬಡ್ಸ್, ಒಂದಷ್ಟು ಚಾರ್ಜಿಂಗ್ ವೈರ್ಸ್, ಒರಿಜಿನಲ್ ಆಪಲ್ ಚಾರ್ಜರು, ಒರಿಜಿನಲ್ ಆಪಲ್ ಚಾರ್ಜರ್ ವೈರು, ಆಮೇಲೆ ಡುಕಾಟಿ ಪ್ಯಾನಿಗಾಲೆ V4ದು ಒರಿಜಿನಲ್ RC, ನಂದು ಒರಿಜಿನಲ್ DL, ಮನೆ ಗೇಟ್ ಕೀ, ಮನೆ ಬೀಗ ಮೇನ್ ಕೀ ಎಲ್ಲ ಗಾಳಿಲಿ ಫುಲ್ ವಾಶ್ ಔಟ್ ಆಗ್ಬಿಟ್ಟೈತೆ. ಲಕ್ಕಿಲಿ ಈ ಮೊಬೈಲ್ ನಾನು ಜಾಬಲ್ಲಿ ಇಟ್ಟಿದ್ದೀನಿ, ಕ್ರೆಡಿಟ್ ಕಾರ್ಡು ಜಾಬಲ್ಲಿ ಇಟ್ಟಿದ್ದೀನಿ. ಮೊಬೈಲು 1% ಬ್ಯಾಟ್ರಿಲಿದೆ. ನಾನು ಅದು ಮೊಬೈಲ್ ಚಾರ್ಜ್ ಕಮ್ಮಿ ಇದೆ ಅಂದ್ಬಿಟ್ಟು ಬ್ಯಾಗ್ನ ತೆಗೆದಿದ್ದು, ಅಲ್ಲಿರೋ ಪವರ್ ಬ್ಯಾಂಕ್ ಎತ್ಬಿಟ್ಟು ಚಾರ್ಜ್ ಮಾಡೋದಕ್ಕಂತ ನಾನು ಬ್ಯಾಗ್ ತೆಗೆದು. ಇಲ್ಲ ಅಂದ್ರೆ ಬ್ಯಾಗ್ ನೋಡ್ಕೊಂತಲೂ ಇಲ್ಲ, ನಾನು ಮನೆಗೆ ಹೋಗ್ಬಿಟ್ಟಿರ್ತದೆ ಸೀದಾ. ಅವಾಗ ನೋಡ್ತೀನಿ, ಏನ್ ಗುರು ಜಿಪ್ ಓಪನ್ ಆಗ್ಬಿಟ್ಟಿದೆ, ಫುಲ್ ಖಾಲಿ ಉಳಿತೈತೆ, ಇದರಲ್ಲಿ ಇಟ್ಟಿದ್ದ ಐಟಮ್ಸ್ ಏನೂ ಇಲ್ಲ. ತಲೆ ಕೆಟ್ಟೋಗ್ಬಿಡ್ತು ನನಗೆ, ಏನ್ ಗುರು ಇದು ಇಂಥ ಕೆಲಸ ಆಗೋಯ್ತಲ್ಲ ಅಂದ್ಬಿಟ್ಟು ನಾನು ಆ ಪೆಟ್ರೋಲ್ ಬಂಕಲ್ಲಿ ಒಬ್ಬ ಹುಡುಗ ಇದ್ದ, ಆ ಕಡೆ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಒಂದು ಹಳೆ ಸ್ಪ್ಲೆಂಡರ್ ಗಾಡಿ ಇತ್ತು. ಆ ಸ್ಪ್ಲೆಂಡರ್ ಗಾಡಿ ಆನೇ ಆಗಲ್ಲ, ಅಕಸ್ಮಾತ್ ಆನ್ ಆದ್ಮೇಲೆ ಎಲ್ಲರೂ ಆಫ್ ಆಯ್ತು ಅಂದ್ರೆ ಮತ್ತೆ ಆನ್ ಆಗಲ್ಲ, ತುಂಬಾ ಕಷ್ಟ ಆನ್ ಮಾಡೋದು ಅದನ್ನ. ಅದೇ ಗಾಡಿ ಎತ್ಕೊಂಡು ಉಲ್ಟಾ ಒಂದು 15 ಕಿಲೋಮೀಟರ್ ಹೋದೆ ನಾನು ಹುಡಿಕೊಂಡು. ಅಲ್ಲೆಲ್ಲೋ ಹೈವೇನಲ್ಲಿ RC ಸಿಕ್ತು ಗಾಡಿದು. ಹಾಗೆ ಇನ್ನೊಂದು ಕಿಲೋಮೀಟರ್ ಹೋದ್ರೆ DL ಸಿಕ್ತು. ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ 1-2 ವೈರ್ ಸಿಕ್ತು. ಇನ್ನು ಹಾಗೆ ಸ್ಲೋ ಆಗಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಪವರ್ ಬ್ಯಾಂಕ್ ಪುಡಿ ಮತ್ತಿನ್ನೇನು ಸಿಗ್ಲಿಲ್ಲ ಗುರು. ಬೀಗ ಆಗಲಿ, ಚಾರ್ಜರು, ಅದು ಇದು ಏನು ಸಿಗ್ಲಿಲ್ಲ, ಏನು ಕಾಣಿಸ್ಲಿಲ್ಲ. ಅಪ್ಪ ಅಟ್ಲೀಸ್ಟ್ ಒರಿಜಿನಲ್ RC, ಒರಿಜಿನಲ್ DL ಕೈಗೆ ಬಂತ. ಸುಮ್ಮನೆ ಅದು ಕಳೆದೋಗಿದ್ರೆ ಅದೊಂದು ದೊಡ್ಡ ತಲೆನೋವು ಆಗ್ತಾ ಇತ್ತು. ಏನು ಸಿಕ್ತು ಅದಕ್ಕೆ ಸಮಾಧಾನ ಪಡ್ಕೊಂಡು ವಾಪಸ್ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಜರ್ನಿ ಬಂದೆ ಮನೆ ಕಡೆ. ಇದನ್ನೆಲ್ಲ ಏನು ವ್ಲಾಗ್ ಮಾಡಲಿಲ್ಲ ನಾನು, ಹಾಗೆ ಎಲ್ಲ ಲಾಸ್ಟ್ ಮಿನಿಟ್ ಡಿಸಿಷನ್ ತಗೊಂಡಿರೋದ್ರಿಂದ ನಾನು ಗೋಪುರ ತೊಗೊಂಡಿಲ್ಲ, ವ್ಲಾಗು ಮಾಡಿಲ್ಲ, ಏನೂ ಮಾಡಿಲ್ಲ. ಅಟ್ ದಿ ಎಂಡ್ ಆಫ್ ದ ಡೇ ಈ ಗಾಡಿ ತೊಗೊಳೋದಕ್ಕೆ 3 ಜನ ಮೇನ್ ಕಾರಣ. ಫಸ್ಟ್ ಬಂದು ಭರತ್ ಅವರು ನಮ್ಮ ಗ್ರೂಪ್ನಲ್ಲಿ ಯಾವಾಗಲೂ ಹೇಳ್ತಾ ಇದ್ರು, V4 ಇಂಜಿನ್ ಅದು ಕ್ಯಾರೆಕ್ಟರ್ ಬೇರೆ, V4 ಒಂದು ಗಾಡಿ ಇಳಿಸ್ಬೇಕು ಅಂತ. ಫಸ್ಟ್ ಅವರೇ ಇಳಿಸ್ಬಿಟ್ರು, ಡುಕಾಟಿ ಸ್ಟ್ರೀಟ್ ಫೈಟರ್ V4S. ನೀವು ಆಲ್ರೆಡಿ ನೋಡ್ತೀರಾ, ವಿಡಿಯೋಸ್ ಹಾಕಿದ್ದೀನಿ ನಾನು. ಅವರಿಂದ ನಮಗೆ ರಾಹುಲ್ ಅವ್ರ ಪರಿಚಯ ಆದರು. ರಾಹುಲ್ ಅವರು ಡುಕಾಟಿ VST ಸೇಲ್ಸಲ್ಲಿರೋದು. ರಾಹುಲ್ ಅವರು ಯಾವಾಗ ನಮಗೆ ಡುಕಾಟಿ ಪ್ಯಾನಿಗಾಲೆ V4S ಟೆಸ್ಟ್ ರೈಡ್ ಕೊಟ್ಟರು, ಅದನ್ನು ನಾವು ಯಾವಾಗ ಓಡಿಸಿದ್ವೋ ಆ ಗಾಡಿ ಓಡಿಸಿದ್ಮೇಲೆ ಅಂತೂ ಫುಲ್ ಸೈಕು, ಈ ಲೆವೆಲ್ಗೆಲ್ಲ ಇದೆಯಪ್ಪ ಅವರು ಅಂತ. ಅದಾದ್ಮೇಲ್ಗಡೆ ಭರತ್ ಅವ್ರದ್ದು ಸ್ಟ್ರೀಟ್ ಫೈಟರ್ V4S ಓಡಿಸ್ಮೇಲೆ ಡಬಲ್ ಸೈಕು, ಅಲ್ಲೇ ನಾನು ಫಿಕ್ಸ್ ಆಗಿಬಿಟ್ಟಿದೆ. ಅದೆಲ್ಲ ಆದಮೇಲೆ ಫೈನಲಿ ಗಾಡಿ ತೊಗೊಳೋಕ್ಕಿಂತ ಮುಂಚೆ ನಾನು ಮಂಜುಬ್ರಿಗೆ ಹೇಳ್ಬಿಟ್ಟೆ, ಬ್ರೋ ನೀವೇನೇ ಡೀಲ್ ಮಾತಾಡ್ಬಿಟ್ಟು ಒಂದು ಫೈನಲ್ ಪ್ರೈಸ್ಗೆ ಸೆಟಲ್ಮೆಂಟ್ ಮಾಡಿ ಕ್ಲೋಸ್ ಮಾಡಿಬಿಡಿ ನೀವೇ ಡೀಲ್ನ ಅಂತ ಹೇಳಿದ್ಮೇಲೆ ಅವರೇ ಎಲ್ಲ ಕಂಪ್ಲೀಟ್ ಆಗಿ ಮಾತಾಡಿ ಒಂದು ಪ್ರೈಸ್ಗೆ ಡೀಲ್ನ ಕ್ಲೋಸ್ ಮಾಡಿದ್ರು. ನೆಕ್ಸ್ಟ್ ಡೇ ಪೇಮೆಂಟ್ ಎಲ್ಲ ಮಾಡಿಬಿಟ್ಟು ನಾನು ಅಲ್ಲಿಂದ ಗಾಡಿ ಹಾಕ್ಕೊಂಡು ಬೆಂಗಳೂರು ಕಡೆ ಎಸ್ಕೇಪ್. ಇದೇನೇ ಇಂಟ್ರೆಸ್ಟಿಂಗ್ ಸ್ಟೋರಿ ನಡೆದಿದ್ದು ಬ್ಯಾಕ್ಗ್ರೌಂಡಲ್ಲಿ. ಮತ್ತೊಂದು ಜನ ಆಮೇಲೆ ಏನಮ್ಮ ಗಾಡಿನ ವ್ಯೂಸ್ಗೆ ಲೈಕ್ಸ್ಗೆ ಒಂದಷ್ಟು ಕಂಟೆಂಟ್ ಮಾಡ್ಕೊಂಡು ತಗೊಬಂದಿದ್ಯಾ ಆ ಥರ ಯೋಚನೆ ಮಾಡೋಂಗಿದ್ರೆ ಇವ್ರು ಟೋಟಲಿ ರಾಂಗ್ ಪಾ. ಯಾವನಾರು ನನಗಿರೋ ಎಂಗೇಜ್ಮೆಂಟ್ ಬೇರೆ ಹೋಗ್ಬಿಟ್ಟು ಇಷ್ಟೊಂದೆಲ್ಲ ಎಕ್ಸ್ಪೆನ್ಸಿವ್ ಗಾಡಿನ ತಗೊಬಂದ್ಬಿಟ್ಟು ವ್ಯೂಸ್ಗೆ ಲೈಕ್ಸ್ಗೆ ಮಾಡ್ಕೊಂಡು ಕೂತ್ಕೊಂತೀನಿ ನಾನು.
ನೋಡಿ ನಾನು ಈ ತರ ಗಾಡಿನ ತಗೊಂಡ್ಬರೋದು ಆ ಗಾಡಿ ಮೇಲ್ಗಡೆ ಇರೋ ಒಂದು ಎಮೋಷನ್ನು ಮತ್ತೆ ಪ್ಯೂರ್ ಪ್ಯಾಷನ್ನು, ಅದ್ರ ಜೊತೆಗೆ ಈ ತರ ಒಂದು ಎಕ್ಸಾಟಿಕ್ ಮೋಟರ್ ಸೈಕಲ್ಸ್ ನ ಓನ್ ಮಾಡ್ತೀನಿ ಅನ್ನೋ ಒಂದು ಒಳ್ಳೆ ಗುಡ್ ಫೀಲಿಂಗು. ಆಮೇಲೆ ಎಲ್ಲದಕ್ಕಿಂತ ಮೇನು ಗಾಡಿ ಓಡಿಸ್ಬೇಕಾದ್ರೆ ಅದರಲ್ಲಿರೋ ಒಂದು ಅಡ್ರೆನಲಿನ್ ರಶ್, ಆ ಜೋಶು, ಅದಕ್ಕೋಸ್ಕರನೇ ತಗೊಬಂದಿರೋದು ಗಾಡಿನ. ಅದ್ರಲ್ಲಿ ಏನು ವ್ಯೂಸ್ ಬರುತ್ತೆ, ಏನು ಲೈಕ್ಸ್ ಬರುತ್ತೆ ಅದೆಲ್ಲ ನಾನು ತಲೆನೂ ಕೆಡ್ಸ್ಕೊಳಲ್ಲ. ಕಂಟೆಂಟ್ ಮಾಡೋದು ಒಂದು ಪ್ಯಾಷನ್ಗೆನೆ, ಅದಕ್ಕೆ ನಾನು ಕಂಟೆಂಟ್ ಮಾಡೋದು ಅಷ್ಟೇ. ಏನಂದರೆ ಈ ಥರ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಲೈನ್ಗಳು, ಈ ಥರ ಒಳ್ಳೊಳ್ಳೆ ಗಾಡಿ ತಂದಾಗ ನಿಮ್ಗೆ ತೋರಿಸೋದಕ್ಕೆ ನಮಗೊಂದು ಖುಷಿ. ನಾನು ಯಾವುದೇ ಗಾಡಿ ತೊಗೊಂಡ್ರು ನಾನು ಸ್ಪೆಸಿಫಿಕ್ ಆಗಿ ಚೂಸ್ ಮಾಡಿ ಇಟ್ಕೊಂಡಿರ್ತೀನಿ, ಇಂಥ ಗಾಡಿನೇ ತೊಗೋಬೇಕು ಅಂತ ಆ ಗಾಡಿನೇ ಎತ್ಕೊಳೋದು. ವ್ಯೂಸು ಲೈಕ್ಸ್ ಚೆನ್ನಾಗಿದ್ರೆ ನಾನು ಯಾರು ಹೈಪರ್ ನೇಕೆಡ್ ಸ್ಪೀಡ್ 1200 ತಗೊಂತೀನಿ. ನಾರ್ಮಲ್ ಆಗಿ ಜನ ನೋಡೋದು ಫೇಲ್ಡ್ ಗಾಡಿಗಳಿಗೆ ಇಷ್ಟಪಡೋದು. ನಾನ್ಯಾಕೆ ಹೋಗ್ಬಿಟ್ಟು ಸ್ಪೀಡ್ 1200 RS ಆಯಾಬುಜ ಮಾಡ್ಬಿಟ್ಟು ಅದನ್ನು ತಗೊಂಡು ಅದೆಲ್ಲ ಇಲ್ಲ. ಅವೆಲ್ಲ ಹೇಳ್ದಂಗೆ ಇದು ಔಟ್ ಆಫ್ ಪ್ಯೂರ್ ಪ್ಯಾಷನ್ ಅಷ್ಟೇ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇನ್ನೂ ಸ್ಪೀಡ್ 1200 RS ಇದು ತೊಗೊಂಡ್ಮೇಲೂ ಸೇಲ್ ಆಗಿರಲಿಲ್ಲ. ಅದ್ರ ಜೊತೆಗೆ ನಂದು ADV 390 ಇನ್ನೂ ಸೇಲ್ ಆಗಿಲ್ಲ, ಅದು ಸೈದ್ ಹತ್ರ ಇದೆ. ಗಾಡಿಗಳು ತುಂಬ್ಕೊಂಬಿಟ್ಟಿತ್ತು ಗುರು, ತಲೆ ಕೆಟ್ಟೋಗಿದ್ದು ನನಗೆ. ಏನಪ್ಪ ಇಷ್ಟೊಂದು ಗಾಡಿಗಳು ತುಂಬಿಸ್ಕೊಂಡ್ಬಿಟ್ಟಿದ್ದೀನಲ್ಲ, ಓಡ್ಸೋಕ್ಕೆ ಟೈಮ್ ಇಲ್ಲ ಅಂತ. ಫಸ್ಟು ಎಲ್ಲ 1 by 1 ಮಾಡ್ಬಿಡ್ಬೇಕು. ಮತ್ತು ಇನ್ನೊಂದು ನಾನು ಹೈವೇಲಿ ಓಡಿಸ್ಕೊಂಬನ್ನಲ್ಲ ಈ ಗಾಡಿನ. ನಾನು ಆಲ್ರೆಡಿ ಸ್ಟಾಕ್ ಡುಕಾಟಿ ಪ್ಯಾನಿಕಲ್ V4S ಓಡಿಸಿದ್ದೀನಿ, ಅದೇ ಹಂಗೆ ಕಿತ್ಕೊಂಡು ಹುಚ್ಚ ಹೋಗ್ತೈತೆ. ಇದು ಓಡಿಸ್ಬಿಟ್ಟು ನನಗೆ ಗುರು ಅದು ಇದ್ರ ಮುಂದೆ ಏನಿಲ್ಲ ಅನ್ಸ್ಬಿಡ್ತು ನನಗೆ. ಅಂದರೆ ಈ ಟ್ಯೂನ್ ಮಾಡಿರೋದು ಈ ಎಕ್ಸಾಸ್ಟಿಂದ ಆ ಪವರು, ಅವ್ರು ಫುಲ್ ಟ್ರ್ಯಾಕ್ ಫೋಕಸ್ಡ್ ಆಗಿ ಟ್ಯೂನ್ ಮಾಡಿಸಿದ್ದಾರೆ ರೇಸಿಂಗಿಗೆ. ಏನು ಹೋಗುತ್ತಂದ್ರೆ ಯಪ್ಪ ಚಾನ್ಸೇ ಇಲ್ಲ, ಮೆಂಟಲ್ಲು ಸೈಕೋ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಗುರುವೆ. ಸ್ವಲ್ಪ ಲೆಂದಿ ಆಗಿದೆ ವಿಡಿಯೋ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ರೈಡ್ ಮಾಡ್ತಾ ಗಾಡಿನ. ಟೇಕ್ ಕೇರ್, ಬಾಯ್.